ಆಗ್ಬೇಕಷ್ಟೇ. ಈಗ ಕಂಬಕ್ಕೆ ನೋಡೋದಾದ್ರೆ 2 ಬಳ್ಳಿ ನಡಬೇಕಾ ಅಲ್ಲ ಒಂದು ಸಾಕಾಗ್ತದೆ? ಇದೇ ಕವರ್ ಆಗ್ಲಿಕ್ಕೆ ನಿಧಾನ ಆಗ್ತದೆ. ಎರಡನೇ ಬೆಟರ್ ಅಂತ ನಾನು ಲೆವೆಲ್ ಜಾಗದವರಿಗೆ ಆದ್ರೆ ನಿಮಗೆ 2 ಇನ್ಕಮ್ ಆಗ್ತದೆ ನೋಡಿ. ಅಡಿಕೆ ಪೆಪ್ಪರ್ ಆಗುವಾಗ ಈಗ ನೀರೆಲ್ಲ ಇದ್ರೆ ಇದರಲ್ಲಿ ಒಂದೇ ಇನ್ಕಮ್. ಒಂದು ಕೊಯ್ಲು ಅಡಿಕೆ ತೆಗೆಯುವಾಗ 10 ಮರದ್ದು ಫುಲ್ ಜಾಲಿ ಬಿಡ್ತದೆ. ಹೌದು ಹೌದು ಎಲ್ಲ ಅಡಿಕೆ ಇವಾಗ ಕಂಟ್ರೋಲ್ ಮಾಡಿದ್ರೆ ಮತ್ತೆ ನಿಮಗೆ ಬೇರೆ ಕೆಲಸ ಇಲ್ಲ, ನಿಮಗೆ ಮತ್ತೆ ಎಲ್ಲ ಟೈಮ್ ಫ್ರೀ ಇರ್ತದೆ. ನಿಮಗೆ ಮತ್ತೆ ಇದು ಬೇಸಿಗೆಲಿ ನೀರು ಫೇಲ್ ಆದ್ರೂ ಏನೋ ಪ್ರಾಬ್ಲಮ್ ಆಗಲ್ಲ. ಶೇಡ್ ಸ್ವಲ್ಪ ಜಾಸ್ತಿ ಮೇಂಟೈನ್ ಮಾಡಿದ್ರೆ ಅಡಿಕೆ ಎಲ್ಲ ಆಗಲ್ಲ. ನೀರು ಫೇಲ್ ಆದ್ರೆ ಸಿಂಗಾರ ಎಲ್ಲ ಬೀಳ್ತದೆ. ಅಡಿಕೆ ಮರ ಸಾಯುದಿಲ್ಲ, ಸ್ವಲ್ಪ ಎಲ್ಲ ಸಿಂಗಾರ ಉಳಿದು ಏನಿಲ್ಲ, ಅಡಿಕೆ ಕ್ರಾಪ್ ಇರುವುದಿಲ್ಲ. ಸೊ ಅದಕ್ಕೆ ಇಟ್ಟುಕೊಳ್ಳಿ. ನಿಮಗೀಗ ನೋಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಬೋರ್ಡ್ ಹೊಡಿಲಿಕ್ಕೆ ಆಗ್ಲಿಲ್ಲ, ಮಿಲಿಬಗ್ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ನಿಮಗೆ ಇನ್ಕಮ್ ಉಂಟು ಇದರಲ್ಲಿ. ಹಾಗೆ ಬಿಟ್ರೆ ನೀವು ಹಾಗೆ ಬಿಟ್ರೆ ಮರ ಆಗ್ತದೆ. ನಿಮಗೆ ರೆಸಿನಿಗೂ ತೆಗಿಬಹುದು, ಫ್ಲೈವುಡ್ಡಿಗೆ ಯೂಸ್ ಮಾಡಬಹುದು, ಇಲ್ಲದ್ರೆ ಹಾಗೆ ಬಿಡಬಹುದು. ಮರ ಒಂದು ಕಾಡು ಇರ್ತದೆ ಹಾಗೆ. ನಿಮಗೆ ಲೀಸಿಗೂ ತಗೊಳ್ಬಹುದು. ನಮಗೀಗ ಟೆಂಡರ್ ತೆಗಿಯೋರು ಬಂದಿದ್ದಾರೆ ಇಲ್ಲಿ 2-3 ಜನ. ಅವರು 8 ವರ್ಷ ನಾನು ತೆಗಿದ್ದು. ನಾನು ರೆಸಿನ್ ಆಸೆ ಇಲ್ಲ ನನಗೆ ಪೆಪ್ಪರ್ ಮಾತ್ರ ಬೇಕು. ಅವ್ರಿಗೆಲ್ಲ ತೆಗಿಬೇಡಿ, ಅದನ್ನು ಹಾಗೆ ಬಿಡಿ ಅಂತ ಹೇಳಿದ್ರು. ಇದು ನಾವು 800 ರೂಪಾಯಿ ಕೊಡ್ತೇವೆ ವರ್ಷಕ್ಕೆ ಅಂತ. ಇದು ಎಲ್ಲಿ ನಮ್ಮ ಸುಳ್ಯದಲ್ಲಿ ಗೌರ್ಮೆಂಟ್ ಟೆಂಡರ್ ತೆಗಿಯೋದು. ಲಾಸ್ಟ್ 800 ರೂಪಾಯಿ ಇತ್ತು, ಈಗ 1500 ಆಗಿದೆ ಗೌರ್ಮೆಂಟ್ ಟೆಂಡರ್ ಪ್ರೈಸ್ ಇದಕ್ಕೆ. ಇದು ಸೊ ನಾನು ಹೇಳಿದ್ದು ನಿಮಗೆ ಪೆಪ್ಪರ್ ನೋಡ್ಲಿಕ್ಕೆ ಆಗಿರೋ ಆ ಆಪ್ಷನ್ ಬರ್ತದೆ, ಆದ್ರೆ ಮರ ಡ್ಯಾಮೇಜ್ ಆಗ್ತದೆ. ಇದರಲ್ಲೆಲ್ಲ ರೆಸಿನ್ ನೀವು ಧೂಪದ ಎಲೆ ಏನುಂಟಲ್ಲ ಹೊಗೆ ಹಾಕಿದ್ರೆ ಸ್ಮೆಲ್ ಬರ್ತದೆ. ಅದು ಏನು ಹೊಟ್ಟೆ ಮಾಡಿ ಅಡಿಯಿಂದ ತೆಗೆಯೋದು ಅಂತ ಹೇಳ್ತಾರೆ, ಹಾಗೆಲ್ಲ ಹೇಗೆ ರೆಸಿನ್ ತೆಗೆಯೋದು? 2 ವರ್ಷಕ್ಕೆ ರೆಸಿನ್ ಬರ್ತದೆ. ನಿಮಗೆ 6 ವರ್ಷ ಬೇಕು ಒಂದು ಇಷ್ಟು ಗರ್ತ ರೆಸಿನ್ ತೆಗಿಬೇಕಾದ್ರೆ. ಹಾಗೆ ತೆಗೆಯುವುದು ಹೇಗೆ? ರಬ್ಬರ್ ತೆಗೆದಾಗ ಅಲ್ಲ, ಈಗ ವಿ ಶೇಪ್ ಅಲ್ಲಿ ಕಟ್ಟಿಂಗ್ ಮಾಡುದು, ಇದು ಇಡುದು, ಅದರ ಇದು ಇಡುದು, ಹೀಗೆ ವಿ ಶೇಪ್ ಅಲ್ಲಿ ಕಟ್ ಮಾಡ್ತಾ ಹೋಗುದು ಬುಡ ಕಾಂಡಕ್ಕೆ. ಒಂದು ಸೈಡ್ ಮಾಡಿದ್ರೆ ಇನ್ನೊಂದು ಸೈಡ್ ಮಾಡಬಾರ್ದು ಅಂತ ಲೆಕ್ಕ. ಮತ್ತೆ ಫಿಲ್ಟರ್ ಮಾಡಬೇಕು. ಕೇಳಿದೆ ನಾನು ಕೇಳಿದೆ. ರೆಸಿನ್ ನಾನು ಹೇಳಿದ್ದು ನಿಮಗೆ ನೋಡ್ಲಿಕ್ಕೆ ಆಗದವರಿಗೆ. ಮತ್ತೆ ಈ ಮಿಷಿನಲ್ಲಿ ಇದು ಬರುವುದಿಲ್ಲ ಎಂತ ಕೋಡು? ನಮ್ಮ ಮಿಷಿನಲ್ಲಿ ಕೋಡು, ಕೆಲವು ಮಿಷಿನಲ್ಲಿ ಕೋಡು ಜಾಸ್ತಿ ಬರ್ತದೆ. ಅಲ್ಲ, ನಮಗಿದು ಕೋಡ್ ಬರುದಿಲ್ಲ ಇದಲ್ಲ. ಈ ಮೆಷಿನ್ ಅಲ್ಲಿ ಎಂತದ್ದು ಆಗುದಿಲ್ಲ ನಿಮಗೆ. ಅದು ಒಂದು ಇಡೀ ದಿವಸ ಬೇಕಾಗ್ತದೆ. ಇದಾದ್ರೆ ನಮಗೆ ಸಾಧಾರಣ 400 kg ಹಸಿ 1 ಗಂಟೆಯಲ್ಲಿ ಆಗ್ತದೆ. ಕೋಡು ಬರ್ತದೆ, ಅದನ್ನ ನಾವು ಎಂತ ಮಾಡ್ತೇವೆ, ಹೆಕ್ಕುತ್ತೇವೆ ಈಗಲೇ ವೆಯ್ಟ್ ಇರುವುದನ್ನು. ಮತ್ತೆ ಲೈಟ್ ಅನ್ನು ಹೆಕ್ಕುದಿಲ್ಲ. ಇದು ಎಲೆ ಸಿಪ್ಪೆ ಎಲ್ಲ ಉಂಟಲ್ಲ, ಸಣ್ಣ ಸಣ್ಣ ಒಂದೊಂದು ಎಲೆ ಹೊತ್ತು, ಅದು ನಿಮಗೆ ಡಸ್ಟ್ ಅಲ್ಲಿ ಹೋಗ್ತದೆ, ನಾವು ಮೆಷಿನಿಗೆ ಹೋಗ್ತದೆ. ಸ್ವಲ್ಪ ವೆಯ್ಟ್ ಇರುವ ಕೋಡು ಉಂಟಲ್ಲ, ಅದನ್ನು ಸ್ವಲ್ಪ ಪಿಕ್ ಮಾಡಿ ನನಗೆ ಹೇಳ್ತೇನೆ. ನನಗೆ ಈಗ ನಾನು ಯಾಕೆ ಇನ್ನೊಬ್ಬರಿಗೆ ರೆಕಾರ್ಡ್ ಮಾಡಲಿ, ಯಾಕೆ ನಾವು ಮಿಸ್ಗೆ ಯಾಕಂತುಂಟಾ, ಇದು ನನಗೆ ಒಂದು 3-4 ರೀಸನ್ನಿಂದ ಪೆಪ್ಪರಿಗೆ ಗೊತ್ತು. ಅಡಿಕೆಯಲ್ಲಿ ಬೇಸಿಗೆಯಲ್ಲಿ ನೀವು ಸಿಂಗಾರಕ್ಕೆ ಸ್ಪ್ರೇ ಹೊಡಿಬೇಕು, ಮಳೆಗಾಲದಲ್ಲಿ ಬೋರ್ಡ್ ಹೊಡಿಬೇಕು, ಮತ್ತೆ 60 ದಿವಸ ಒಣಗಿಸ್ಬೇಕು, ಮತ್ತೆ ಪುನಃ ಸಪರೇಷನ್ ಆಗಬೇಕು. ಇಷ್ಟು ಕೆಲಸ ಉಂಟು. ಮತ್ತೆ ಅದರಲ್ಲಿ ಪೆಪ್ಪರ್ ಹಾಕಿದ ಕೂಡಲೇ ಅದು ತೆಗಿಯುವಾಗ ಚುರ್ರೆ ಕಟ್ಟಾಗಿ ಬೀಳ್ತದೆ. ಮತ್ತೆ ಕಟ್ಟಲೇಬೇಕು ಕಂಟಿನ್ಯೂಸ್. ನಿಮಗೆ ಹಾಗೆ ಬಿಡ್ಲಿಕ್ಕೆ ಗೊತ್ತಿಲ್ಲ. ಈಗ ಧೂಪದಲ್ಲಿ 4 ಅಡಿ ಕಟ್ಟಿ ಮತ್ತೆ ಅದರಷ್ಟಕ್ಕೆ ಅಂಟಿಕೊಂಡು ಹೋಗ್ತದೆ. ನೀವು ಕಟ್ಟದಿದ್ದು ತೊಂದರೆ ಇಲ್ಲ, ಕಟ್ಟಿದ್ರೆ ಒಳ್ಳೇದು. ಫಾಸ್ಟ್ ಗ್ರೋತ್ ಆದ್ರೆ ಕಟ್ಟಬೇಕಾಗ್ತದೆ, ಸ್ಲೋ ಗ್ರೋತ್ ಆದ್ರೆ ಕಟ್ಟಬೇಕಾಗುದಿಲ್ಲ, ಅದು ಅಂಟಿಕೊಂಡು ಹೋಗ್ತದೆ. ನೀವು ಫಾಸ್ಟ್ ಗ್ರೋತ್ ತರಲಿಕ್ಕೆ ಹೋದ್ರೆ ಅದು ಸ್ವಲ್ಪ ಬೇಗ ಬೇಗ ಹೋಗಿ ಹೀಗೆ ಬರ್ತದೆ, ಅಷ್ಟು ಕಟ್ಟಬೇಕಾಗ್ತದೆ. ಸೊ ಇದು ಪೆಪ್ಪರ್ ಅಲ್ಲಿ ಎಂತ ಅಂದ್ರೆ ನಿಮಗೆ ಕಾಂಟ್ರಾಕ್ಟ್ ಕೊಟ್ಟರೆ ಜನ ಸಿಗ್ತಾರೆ, ಮತ್ತೆ ಡೈಲಿ ಬೀಳುದು ಕಟ್ ಕಂಟಿನ್ಯೂಸ್ ಕಟ್ಟಬೇಕಾಗ್ತದೆ ಮಳೆಗಾಲ ಇಡೀ. ಮತ್ತೆ ಪ್ರೂನ್ ಮಾಡ್ಲಿಕ್ಕೆ ಆಗಲ್ಲ. ಯಾವಾಗ ಮೇ ಎಂಡಿಗೆ ನಿಮಗೆ ಅದನ್ನು ಓಪನ್ ಮಾಡ್ಲಿಕ್ಕೆ ಆಗಲ್ಲ. ನಿಮಗೆ ತುಂಬಾ ನೆರಳು ಒಂದು ಮಾವಿನ ಮರಳಿ ಇದ್ದಾದ್ರೆ ಅಲ್ಲಿ ಇಲ್ಡೆ ಬರುದಿಲ್ಲ, ಅಲ್ಲಿ ಎಲ್ಲ ದೊಡ್ಡದಾಗಿ ಇಲ್ಡೆ ಕಡಿಮೆ ಇರ್ತದೆ. ಸೊ ಮತ್ತೆ ನಿಮಗೆ ಇದು ಪೆಪ್ಪರ್ ಅಲ್ಲಿ ನಿಮಗೆ ಸಪೋಸ್ ನೀರು ಫೇಲ್ ಆಯ್ತು ಅಂತ ಇಟ್ಕೊಳ್ಳಿ, ಬಳ್ಳಿ ಸಾಯುದಿಲ್ಲ, ಬಳ್ಳಿ ವೀಕ್ ಆಗ್ತದೆ. ಸಪೋಸ್ ಎಲೆ ಉದುರಿದು ಕೂಡ ಅದು ಮಳೆ ಚಿಗುರಿ ಪುನಃ ಫ್ಲವರ್ ಬರ್ತದೆ. ನಿಮಗೆ ಸ್ವಲ್ಪ ನೀರು ಕೊಟ್ಟರು ಸಾಕು, 15 ದಿವಸಕ್ಕೊಂದು ನೀರು ಕೊಟ್ಟರು ನಿಮಗೆ ಈ ಗ್ರೋತ್ ಬರುದಿಲ್ಲ, ಸ್ವಲ್ಪ ಗ್ರೋತ್ ಕಡಿಮೆ ಇರ್ತದೆ. ಬಟ್ ಜೀವ ಉಳಿತದೆ. ನಿಮಗೆ 1 kg ಹೇಗಾರ ತೆಗಿ 1-2 kg ತೆಗಿಬಹುದು. ಇದು ಮತ್ತೆ ಮೇಯಲ್ಲಿ ಓಪನ್ ಮಾಡ್ಲಿಕ್ಕೆ ಆಗ್ತದೆ ನಿಮಗೆ. ಮತ್ತೆ ನನಗೆ ನೀರು ಕಡಿಮೆ, ಸ್ಟೀಪ್ ಜಾಗ, ನಿಮಗೆ ಒಣಗಿಸಿ ಇದು ಪೆಪ್ಪರ್ ಹಾರ್ವೆಸ್ಟ್ ಕಾಂಟ್ರಾಕ್ಟ್ ಅಲ್ಲಿ ಆಗ್ತದೆ. ಹಾರ್ವೆಸ್ಟ್ ಮಾಡಿದ ನಂತರ ಈ ಮೆಷಿನಿಗೆ ಹಾಕಿತ್ತ, ಈ ಮೆಷಿನಿಗೆ ಹಾಕಿದ ನಂತರ ಅದ್ರ ಗೋಣಿಯಲ್ಲಿ ತಂದು ಹಿಡಿದು ಗೋಣಿಯನ್ನೇ ಹಾಕುದು. ಅದೇ ಹೊರಗ್ಲಿಕ್ಕೆಲ್ಲ ನಾವು ಅಲ್ಲೇ ಹಾಕಿತ್ತ, ಅದು 1 ಗಂಟೆಗೆ 1400 kg ಆಗ್ತದೆ. ಮತ್ತೆ 5 ದಿವಸ ಡ್ರೈಯಿಂಗು, ಮೀಟರ್ ಇಟ್ಟಿತ್ತು, ಮತ್ತೆ ಪ್ಯಾಕಿಂಗ್. ಧೂಳು ತೆಗಿಲಿಕ್ಕೆ ಇನ್ನೊಂದು ಮೆಷಿನ್ ಇದೆ ದೊಡ್ಡದು. ಇಲ್ಲಿ ಯಾವುದೇ ಲೇಬರ್ ಇಲ್ಲ. 5 ದಿವಸಕ್ಕೆ ಕೆಲಸ ಮುಗಿಯಿತು. ಮತ್ತೆ ಕಂಟಿನ್ಯೂಸ್ ನಾವು ಒಂದು ತಿಂಗಳಾಗ್ತದೆ ನಮಗೆ ಕೊಯ್ಲಿಕ್ಕೆ. ಈಗ 1 ತಿಂಗಳಾಯ್ತು ಕೊಯ್ಯುದು, 1 ತಿಂಗಳೇ ಮುಗೀತದೆ. ಮತ್ತೆ ನಿಮಗೆ ನೀರು ಬೇಡ ಬೇಸಿಗೆಯಲ್ಲಿ. ನಿಮಗೆ ಇಲ್ಲಿ 60 ದಿವಸ ಬಿಸಿಲಿಲ್ಲ, ಮತ್ತೆ ಪುನಃ ತರಲಿಕ್ಕೆ ಜೀಪ್ ಬೇಡ, ಅವರೇ ತಕೊಂಡು ಕೊಯ್ದವರೇ ತಕೊಂಡು ಬರ್ತಾರೆ. ನಿಮಗೆ ಯಾವುದೇ ಟ್ರಾನ್ಸ್ಪೋರ್ಟೇಷನ್ ವರ್ಕ್ ಇಲ್ಲ. ನಿಮಗೆ ಮತ್ತೆ ಇದು ಪಿಕ್ಕಿಂಗ್ ಇಲ್ಲ. ಅಡಿಕೆ ಕಂಟಿನ್ಯೂ ನೀವು ಅಕ್ಟೋಬರ್ ಸ್ಟಾರ್ಟ್ ಆದ್ರೆ ಪಿಕ್ಕಿಂಗ್, ಇನ್ನು ಲಾಸ್ಟ್ ವರೆಗೆ ಪಿಕ್ಕಿಂಗ್. ಇಂಟರ್ಸಿ ಮಂಗಲ್ ಇದ್ರೆ ಮಳೆಗಾಲದಲ್ಲಿ ಪಿಕ್ಕಿಂಗ್. ತೋಟದಲ್ಲಿ 20 ಅಡಿಯಲ್ಲಿ ನನಗೆ 10 kg ಡ್ರೈ ಬಂದಿದೆ, 9.9 kg ಡ್ರೈ ಬಂದಿದೆ. 10 kg ಹಸಿ ಅಂದ್ರೆ 33 kg ಆಯ್ತು.
33 kg ಆಯ್ತು ಹಸಿ. ಹೌದು ಹೌದು ಸರಿ. ಮತ್ತೆ ಪ್ಲಸ್ ಬಳ್ಳಿ ವೆಯ್ಟ್ ಹ್ಮ್. ಎಷ್ಟಾಗ್ಬೋದು, ಒಂದು 100 kg ಬರ್ಬೋದು. 100 kg ನೀವು 4 kg ಪೈಪ್ ಹಾಕಿದ್ರೆ ತಾಂಗ್ಬೋದಾ ಅಂತ ಇರುದು. 10 ಫೀಟ್ ತಾಂಗಿತ್ತು, 15 ಫೀಟ್ ಹಾಕಿದ್ರೆ ಪಡಕ 12 ಬಿಟ್ಟು ನೆಲದಿಂದ ಮೇಲೆ 12 ಫೀಟ್ ತಾಂಗ್ಲಿಕ್ಕೂ ಸಾಕು. ನನಗೆ ಗೊತ್ತಿಲ್ಲ, 4 kg ಪೈಪ್ ಎಲ್ಲ ಸ್ಲೋಲಿ ನಿಮಗೆ ಡ್ಯಾಮೇಜ್ ಆಗ್ಬೋದು. ಅಲ್ಲ, 6 ಯಾಕಂದ್ರೆ ವೆಯ್ಟ್ ಅಷ್ಟು ಬರ್ತದೆ. ಹೌದು, 6 kg ಹಾಕಿದ್ರೆ. PVC ಪೈಪ್ ಅಲ್ಲಿ ಮತ್ತು ಇಷ್ಟು ಅಗಲ ಬರ್ತದೆ. ಹಾ. ಅದು ಈಲ್ಡ್ ಆಗುವಾಗ ಅಷ್ಟು ಭಾರ ಇರ್ತದೆ ಬಳ್ಳಿ. ಬಳ್ಳಿಯ ವೆಯ್ಟ್ ಉಂಟಲ್ಲ, ನಾನು ಈ ತೂಕ ಅಂತ ಕೇಳಿದ್ರೆ ವೆಯ್ಟ್ ಗೊತ್ತಾಗುತ್ತೆ. ನಿಮಗೆ PVC ಪೈಪಿಗಿಂತ ಆ ನೀಲಿ ಪೈಪ್ ಆಗುತ್ತೆ, ಕಾಸ್ಟ್ಲಿ ಆಗ್ತದೆ. ಅಲ್ಲೊಂದು ನೀಲಿ ಪೈಪ್ ತಂದಿದೆ, ಹೌದು ಹೌದು. ಅದು ಆಗ್ತದೆ. ಇಲ್ಲ ಸಿಮೆಂಟ್ ಕಂಬ ಬೆಟ್ರೆ ಅಂತ 900 ರೂಪಾಯಿ ಇರುದು. ಅದು ಮಾಡಿಸಿದ್ರೆ ನೀವು ಹಿಡಿತದೆ ಈಗ. ಸಿಮೆಂಟ್ ಮಾಡಿಸಿ. ನಿಮಗೆ ಅಡಿಕೆಯಲ್ಲಿ ಜಾರುದು ಎಂತಕ್ಕಂದ್ರೆ ಪಾಚಿ ಬರುವ ಕಾರಣ ಜಾರುದು. ನೀವು ಅಡಿಕೆ ಮರವನ್ನು ಅಬ್ಸರ್ವ್ ಮಾಡಿದ್ರೆ ಜೂನ್ ಜುಲೈಯಲ್ಲಿ ಮಳೆ ಬರುವಾಗ ಫುಲ್ ದಂಡಲ್ಲಿ ನೀರು ಬರ್ತದೆ, ಬೇರೆ ಯಾವ ಮರದಲ್ಲಿ ಬರುವುದಿಲ್ಲ. ಆವಾಗ ಪಾಚಿ ಬರ್ತದೆ. ಪಾಚಿ ಬಂದದ್ದು ಬಿಟ್ಟು ಜಾರುದು. ಬೇರೆ ಯಾವ ಮರದಲ್ಲಿ ಜಾರುದು, ಧೂಪದ ಮರದಲ್ಲಿ ಜಾರುದಿಲ್ಲ. 4 ಅಡಿಕೆ ಕಟ್ಟಿದ್ರೆ ಮತ್ತೆ ಅದು ಇಟ್ಕೊಂಡು ಹೋಗ್ತದೆ, ಮತ್ತೆ ಅದು ಯಾವ ಕಾರಣಕ್ಕೂ ಜಾರುದಿಲ್ಲ. ತೆಂಗಿನ ಮರದಲ್ಲಿ ಜಾರುದಿಲ್ಲ. ಅಡಿಕೆ ಮರದಲ್ಲಿ ಒಂದೇ ರೀಸನ್, ಆ ಗರಿ ಉಂಟಲ್ಲ, ಗರಿ ನಿಮಗೆ ಇದು ಅದರಲ್ಲಿ ನೀರು ಬರ್ತದೆ. ನೀರು ಬಂದು ಪಾಚಿ ಕಟ್ಟುವ ಕಾರಣ ಅಡಿಕೆ ಮರದಲ್ಲಿ ಜಾರ್ತದೆ. ಈಗ ನೀರದಲ್ಲಿ ಬಾರದಿದ್ರೆ ಅಡಿಕೆ ಮರದಲ್ಲಿ ಜಾರುದಿಲ್ಲ, ನಿಮ್ಮ PVC ಪೈಪಲ್ಲೂ ಜಾರುದಿಲ್ಲ. ಪಾಚಿ ಬಂದ್ರೆ ಈತದೆತ್ತನೆ ಎಡ್ಡೆ ಇಜೆಂಡ ಪೂರದೆಪ್ಪಡು ಇಜೆಂಡ ಈತು ದೀವಡು ಅಂತೆ ಒಂದು ಈತು ದೀವಳಿ ಇಜೆಂಡ ಪೂರದೆತ್ತನೆ ಲಾಪುಂಡು ಅಂಚೆ ಇಂದು ನಡ್ಪುಂಡ ಇರೆಗೆ ಇಂಚನೆ ನಡ್ಪುಂಡು ಇಂಚ ಬಂತದ ಗುಂಡಿ ತೆಪ್ಪನೆ ಮಣ್ಣು ಹಣ್ಣು ಇನ್ನೇನು ಇಂಚನೆ ನಡ್ಪುನೆ ಬುಕ್ಕ ನರ್ಸರಿ ಅನ್ಪುಂಡ ಇರು ಇನ್ನು ಮೂಳು ಇಂಚ ಕಟ್ಟೊಂಡು ಬರ ಕತ್ತಿರಿ ಕಟ್ಟೊಂಡು ಆ ಕಟ್ಟಾರಡು ಕಟ್ಟು ಬಂತದು 2 ಗಂಟೆ ಮೂಳಜಿ ಕಟ್ಟು ಬಂತದು 1 ಗಂಟೆ ಉಳಾಯಿ ಬಾಂಡು ಸಿಂಗಲ್ ಗಂಟೆ ಅಂಡ ಮೂಳು ಕಟ್ಟುವಂತಂಡು ಮೂಳು ಕಟ್ಟುವಂತಂದು ಈತು ಮಣ್ಣಿಗೆ ಬಾಂಡು ಈ ಗಂಟೆ ಮಿತ್ತು ಇನ್ನೆಟ್ಟು ಬೇರೆ ಬರ್ಬ ಒಂಜಿ ಹಾರ್ಮೋನ್ ಕುಂಭಕಾಲದ್ದು ಅಲ್ಲಲ್ಲ ಇದರಲ್ಲಿ P1 ಉಂಟು ಒಂದು ವರ್ಷ ನಿಮಗೆ ಇದು 1 ವರ್ಷ ಅದೇ ಸೇಮ್ 5 ವರ್ಷ 1 ವರ್ಷ 4 ತಿಂಗಳು. ಇಂಥ ಸಮಸ್ಯೆ ಅಂದರೆ ಇದು ಸಮಸ್ಯೆ ಅಂತಲ್ಲ, ನಿಮಗೆ ಹಿಂದೆ ಕೊಯ್ಯೋರಿಗೆ ಒಳ್ಳೇದು. ಆವಾಗ ಈಗ ನಾವು ಕೊಯ್ತಿದ್ದಾಗಬೇಕು ಎಲ್ಲ ಬರ್ತದೆ. ಇಜ್ಜೆಂಡ ಇರು ಮುಳ್ಪದಿಂದ ಹಿಂದೆ ಬರ್ತಾನತ್ತೆ ಇದನ್ನು ಚೂಟ್ ಹೊಡಿತ ಇಂತ ಮಿತ್ತು ಬಂದಂಗೆ ಮುಳ್ಳು ಚಿಗುರು ಹಾಕೊಂಡು ಟಾಪ್ ಶೂಟ್ ಅಂಡ ಮುಳ್ಪಡ್ತೆ ಇರೆಗೆ ಬರ್ಬೋದು ಇಂದ ಈ ಮೂಳು ಬರ್ತನತ್ತೆ ಇನ್ನು ಈಲ್ಡಿಂಗ್ ಬ್ರಾಂಚ್ ಈ ಟಾಪ್ ಶೂಟ್ ನಂಡ ಮಿತ್ತದವು ಮುಳ್ಪದೆ ಶುರು ಹಾಕೊಂಡು ಅವು ಒಂಜೆ ಹೌದಾ ಜಪ್ಪು ನಾವು ಮಾಡ್ತಾರೆ ಬಲ್ಲಿ ಈ ರನ್ನರ್ಸ್ ಉಂಡತ್ತೆ ಹಿಂದೆ ಬರ್ತದೆ ನಾವು ಇನ್ನ ಇಂದು ಹಿಂದೆ ಅದು ಮಿತ್ತಿದ ಬತ್ತ ನಾವು ಬೇಗ ಫಸಲು ಕೊಡ್ಬೋದು ಟಾಪ್ ಶೂಟ್ ಅಂಡ ಬೇಕು ಟಾಪ್ ಶೂಟ್ ಅಂಡ ಇನ್ನು ಇಂದು ಟಾಪ್ ಶೂಟ್ ಅಂಡ ದಾಯ್ತ ಗೊತ್ತುಂಡು ಇರೆಗೂ ಟಾಪ್ ಹುಡ್ದು ಕಟ್ಟು ಬಂತಂದ ಐಟು ಲ್ಯಾಟ್ರಲ್ ಇರ್ತಂಡ ಅಲ್ಪನೆ ಒಂಜೇ ವರ್ಷಡು ಈಲ್ಡು ಬರ್ಬೋದು ಅವು ಬತ್ತನೆ ತಿರ್ತುದ್ದೆ ಚಿಗುರುಂಡು ಇರ್ತುಲೆ ಇನ್ನು ಮೂಳು ಮಿಸ್ಟೇಕ್ ತುಲೆ ಎಂಟ್ಲು ನಡಪುಣ ಅಂತೇನೆ ಎಂಟ್ಲು ತೊಟ್ಟೆ ಮಂತ ನಡಪುಣ ಎಂಟ್ಲು ದೈಜ್ಯನ್ನ ಇತ್ತು ಪಿದಾಯಿ ಕೊಣತ್ತೇನೆ ಅವಳು ಫಸ್ಟ್ ಇತ್ತೆ ನಡ ಬೋಡ ಏನಾತುಂಡು ಇಂದನೆ ಕಟ್ಟು ಬಂತ ಬರ್ಕೊಂಡು ಮೂಳು ಬೇರು ಬರ್ಕೊಂಡು ಇದ್ದ ಹೇಗುಂಟ ಹಾಗೆ 7 ಅಡಿಗೆ ಹಾಕಿಕೊಂಡು ಹೊದ್ದು ಸ್ಕ್ವೇರ್ ತ್ರಿಕೋನ ಎಂತ ಇಲ್ಲ ಅಂದ್ರೆ ಟ್ಯಾರಿಸ್ ಮಾಡಿಕೊಂಡು ಹೊದ್ದು 7 ಅಡಿಗೆ ಅಪ್ಪಿಗೆ ಹಾಕಿಕೊಂಡು ಹೊದ್ದು ಅದಕ್ಕೆ ಇದಿಲ್ಲ ಎಂತದ್ದು ಲೈನ್ ಇಲ್ಲ ಇದರಲ್ಲಿ ಎಲ್ಲ 7 ಅಡಿ ಇದೆ 6.5 7.5 ಇಲ್ಲ 7 ಅಡಿ ಎಲ್ಲ ಬುಡದಿಂದ ಬುಡಕ್ಕೆ ಬುಡದಿಂದ ಬುಡಕ್ಕೆ 7 ಅಡಿ ಇದು ನೀಟ್ ಮಾಡುದಿಲ್ಲ ಯಾಕಂದ್ರೆ ನಮಗೆ ಪಿಕ್ಕಿಂಗ್ ಅಂತ ಕೆಲಸ ಇಲ್ಲ ಹಾಗೇನು ಪ್ರಾಬ್ಲಮ್ ಆಗುತ್ತೆ ಒಂದು 2 ಸತಿ ತೆಗಿಬೇಕಾಗ್ತದೆ ಮತ್ತೆ ಕಡಿಮೆ ಆಗ್ತದೆ ಇನ್ನಿದು ತೋರಾದ್ರೆ ಈ ಹೂವು ಕಡಿಮೆ ಆಗ್ತದೆ ನಿಮಗೆಲ್ಲ ಬರುದು ಅರ್ಧ ಬೆಳೆದದ್ದು ಹೂಗು ಪುನಃ ಈಗ ಹೂವು ಹೋಗ್ತಾ ಉಂಟು ನೀವು ಇಲ್ಲ ನೋಡಿ ನೋಡಿ ಓ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಆಮೇಲೆ ಇಲ್ಲಿ ಮೇಲೆ ಅದು ಕಾಣ್ತದೆ ನಿಮಗೆ ಹತ್ತಿರ ಅಂತ ಗೊತ್ತಿಲ್ಲ ಇಲ್ಲಿ ಬನ್ನಿ ಇದು ಕುಂಭಕಲ್ಲಲ್ಲಿ ಕುಂಭಕಲ್ ಸ್ವಲ್ಪ P1 ಮಾತ್ರ P1 ಸೈಜ್ ದೊಡ್ಡದು ಬರ್ತದೆ ಕುಂಭಕಲ್ಲಿಂದ ಕಾಳು ಸೈಜು ಈ ಕುಂಭಕಲ್ನ ವಿಶೇಷ ಅಂತ ಅಂದರೆ 6 ಬರ್ತದೆ ಒಂದು ಲೈನಲ್ಲಿ ಹೇಳ್ತು ಕೊಯ್ತಾರೆ ನೀವು ಇಟ್ಕೊಳ್ಳಿ ಇದು ಹೀಗೆ ಕುಂಭಕಲ್ ನಿಮಗೆ ಅವ್ರು ಯಾರು ತಳಿ ಹೇಗೆ ನೋಡೋದು ಅಂತ ಕೇಳಿದ್ದು ಈಗ ನೋಡಿ ಈ ಕುಂಭಕಲ್ನ ವಿಶೇಷ 1 2 3 4 5 6 ಬರ್ತದೆ ನನ್ನಲ್ಲಿ 7 ಬರೋದು ಇದೆ ಒಂದು 5 ಗಿಡ ಮತ್ತು ಸೈಜು ನಿಮಗೆ P1 ಬೋಲ್ಡ್ ರಿಕವರಿ ಜಾಸ್ತಿ ಉಂಟು ಇದು ಮತ್ತು ಈಲ್ಡ್ ನಿಮಗೆ ನೋಡಿ ಮೇಲೆ ಫ್ಲವರ್ ಹೋಗ್ತಾ ಉಂಟು ಅರ್ಧ ಬೆಳೆದುಂಟು ಈಗ ಮೊನ್ನೆ ಹಾರ್ವೆಸ್ಟ್ ಮಾಡಿದೆ ಬೆಳೆದದನ್ನು ಸೊ ಈ ಥರ ಒಂದು 4 ವರ್ಷ ಸಮಸ್ಯೆ ಇದೆ ಅಂದರೆ ಅದು ಸ್ವಲ್ಪ ಆಮೇಲೆ ಕಷ್ಟ ಸರಿ ಆಗುತ್ತೆ ಸರಿ ಆಗ್ತದೆ ಸರಿ ಆಗ್ಬೋದು ಅದು ಅದರ ನಂತರ P1 ಅಲ್ಲಿ ಆ ಥರ ಬರಲ್ಲ ಸ್ಟ್ರೆಸ್ಸಿಗೆ ಹೋದ್ರೆ ಬರುತ್ತೆ ನೋಡಿ ಅಷ್ಟು ಫ್ಲವರ್ ಇಲ್ಲ ಇದರಲ್ಲಿ 6 ಲೈನ್ ಉಂಟು ನಾರ್ಮಲ್ 5 ಬರೋದು ಅಂದರೆ ಲೇಬರ್ ಕಾಸ್ಟ್ ಜಾಸ್ತಿ ಕುಂಭಕಲ್ ತುಂಬ ಇಲ್ಲ ನಾ ಒಂದು 200 ಗಿಡ ಇರ್ಬೋದು ಈ ಥರ ದೂರಕ್ಕೆ ನೋಡಿ ಅದು ಕುಂಭಕಲ್ಲು ಇಲ್ಲಿದೆ ನೋಡಿ ಅದರೆಲ್ಲ ಅದೇ ಕುಂಭಕಲ್ಲು ಓ ಇದು ಕುಂಭಕಲ್ಲು ಅದು ಕುಂಭಕಲ್ಲು ನೋಡಿ ಆ ಕಡೆ ಅದೆಲ್ಲ ಕುಂಭಕಲ್ಲು ಇದರಲ್ಲಿ 4,300 ಗಿಡ ಇದೆ ಇದು ನಾನು ರೆಕಾರ್ಡ್ ಮಾಡೋದಿಲ್ಲ ಲೇಬರ್ ಕಾಸ್ಟ್ ಜಾಸ್ತಿ ಆಗ್ಬೋದು ಇದಕ್ಕೆಲ್ಲ ಇದೇ ಕೊಯ್ಲಿಕ್ಕೆ ಯಾವಾಗಲೂ ಬಂದು ಕೊಯ್ಲಿಕ್ಕೆ ಅದೇ ಕಿರಿಕಿರಿ ಅಂತ ನಾನು ಹೇಳಿದ ಈಗ ಒಮ್ಮೆಗೆ ಮುಗಿಬೇಕು ಅಂತ 4 ವರ್ಷ ಸರಿ ಆಗುತ್ತೆ
ಸಮಸ್ಯೆ ಇಲ್ಲ ಅದು. ಈಗ ಕಟ್ ಮಾಡಿ ಇಲ್ಲ ಹಾಕಿದ್ದೇವೆ, ಇನ್ನು ನೆಕ್ಸ್ಟ್ ಹೈಟ್ ಬರುವಾಗ ಕಟ್ ಮಾಡಿ ಹಾಕ್ತೇವೆ. ನನಗೀಗ ಈ ಹುಲ್ಲಿದ್ರು ನನಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಅಡಿಕೆ ತೋಟದಲ್ಲಿ ಸಮಸ್ಯೆ, ನಮಗೆ ಈ ಪೆಪ್ಪರ್ ತೋಟದಲ್ಲಿ ಸಮಸ್ಯೆ ಇದೆ. ಮತ್ತೆ ನೀವು ಗರಿ ಪೆಪ್ಪರ್ ಅಲ್ಲಿ ನಿಮಗೆ ಕೊಯ್ಲಿಕ್ಕೆ ಆಗ್ಲಿಲ್ಲ, ಬಿದ್ದದ್ರು ಏನಾಗಲ್ಲ. ಡ್ರಿಪ್ ತೋಟ ಅಲ್ಲ, ಇಂಟ್ಲ ತೋಟ ಕೊಳ್ತೋಗ್ತದೆ. ಇದು ನಮಗೆ ಪಿಕ್ ಮಾಡಿದ್ರೆ ಏನಾಗಲ್ಲ. ಸೊ ಮತ್ತೆ ನಮಗೆ ಹುಲ್ಲಿನ ಸಮಸ್ಯೆ ಇಲ್ಲ. ಈಗ ಹುಲ್ಲು ಇಷ್ಟ ಹೈಟ್ ಬಂದ ನಂತರ ನಾವು ತೆಗೆಯುವುದು. ಇಷ್ಟ ಹೈಟ್ ಬರಬೇಕು ಮೆಷಿನ್ ಅಲ್ಲ, ಕೈಯಲ್ಲಿ ಮೆಷಿನ್ ಹಾಕಿದ್ದಲ್ಲ. ಮೆಷಿನ್ ಹಾಕಿ ಪೆಪ್ಪರ್ ಕಟ್ ಮಾಡ್ತಾರೆ. ನಿಮಗೆ ಪೆಪ್ಪರ್ ದೊಡ್ಡ ಎಂಚ ಬಂಡ ಈರೆಗ್ ಪೊಟ್ಯಾಷಿಯಂ ಸಲ್ಫೇಟ್ 500 ಗ್ರಾಮ್, ಮೆಗ್ನೀಷಿಯಂ ಸಲ್ಫೇಟ್ 500 ಗ್ರಾಮ್, ಬೋರಾನ್ 200 ಗ್ರಾಮ್ 20%, ಜಿಂಕ್ 200 ಗ್ರಾಮ್ 21%. ಐನು ಪಾಂಡ ಪೆಪ್ಪರ್ ಸೋಶಲ್ ಅಂಡ್ pH acidic ಆಯರವಲ್ಲಿ ನ್ಯೂಟ್ರಲ್ ಇಪ್ಪುಂಡು ಆ ಮಿಕ್ಸಿಡ್ ಒಂಜಿ 5.5 ಮಿತ್ತುಬೋಡು ಐನು ಸ್ಪ್ರೇ ಕೊಂಡ ಫ್ಲವರಿಂಗ್ ಜಾಸ್ತಿ ಹಾಕೊಂಡು ಬುಕ್ ಐತೊಟ್ಟಿಗೆ ಬೇತ ಕೊರೊಳ್ಳಿ ಇರೆಗ್ 19 ಲಂಚಪುರ ಬೋಡಣ್ಣ ಕೊರೊಳ್ಳಿ ಮೇದ ಮೇ 17 ದುಂಬು ಫ್ಲವರಿಂಗ್ ಇದು ಬೂಸ್ಟ್ ಹಾಕೊಂಡು ಸಾಯಿಲ್ಡ್ ತಿಕ್ಕಿ ಜಂಡ ಪತ್ತನಾಜಿಡ್ ದುಂಬು ಪತ್ತನಾಜಿಡ್ ಆರು ಬರೋದಿತ್ತು ಏರ್ ಗೊತ್ತನ್ನ ಜಯಪ್ರಕಾಶ್ ಪ್ಲಾಸ್ಟಿಕ್ ಹಾಕಿ ನೀರು ಕೊಟ್ಟು 20 ದಿವಸ ನೀರು ಬೇಡ, ಮತ್ತೆ ನೀರು ಕೊಡಬೇಕು. ನಾವು ಇದರಲ್ಲಿ ನೋಡಿ ಇಲ್ಲಿಂದ ಸ್ಪ್ರಿಂಕ್ಲರ್ ಪೈಪಲ್ಲಿ ಈಗ ನಿನ್ನೆ ಮಾಡಿದಷ್ಟೇ ಅದರಲ್ಲಿ ಹೋಸ್ ಅಲ್ಲಿ ಕಾಳುಮೆಣ ತೆಗೆದು ಮೇ ಎಂಡಿಗೆ ಕ್ಲೋಸ್ ಆಗ್ತದೆ. ಇದು ಜೂನ್ ಎಂಡಿಗೆ ಮುಗೀತದೆ ಅಷ್ಟೇ. ಜೂನಲ್ಲಿ ಕೊಡ್ತೇವೆ, ಜೂನ್ ಅಲ್ಲ ಮೇ ಎಂಡಿಗೆ ಆಗುವ ಗಿಡ ಬರ್ತದೆ. ಮೊದಲೇ ಬುಕ್ ಮಾಡಬೇಕಲ್ಲ? ಬುಕ್ ಫೆಬ್ರವರಿ 20ಕ್ಕೆ. ಹಾಂ, ಫೆಬ್ರವರಿ 20 ದುಂಬು ಬುಕ್ ಮಾಡ್ಬಿಡಿ. ಯಾರನ್ನ ಬೋಡಿತ್ತು ನನಗೆ ದೈ ಈ ವರ್ಷಕ್ಕೆ ಬುಕ್ ಮಾಡ್ಬೋಡಿ ಅಂದ್ರೆ ಬಾರದೆ ಇರ್ಲಿಕ್ಕೂ ಸಾಕು, ಬರ್ಲಿಕ್ಕೂ ಸಾಕು. 2 ಸತಿ ಪ್ರೂನಿಂಗ್ ಮಾಡಬೇಕಾಗುವುದು, ಗೆಲ್ಲು ತೆಗಿಬೇಕಾಗುವುದು. ಈಗ ಬಿಸಿಲು ಜಾಸ್ತಿ ಆಗ್ತದೆ, ಈಗಲೂ ಸ್ಟ್ರೆಸ್ ಅಲ್ಲೇ ಉಂಟು, ನೆರಳು ಕಡಿಮೆ ಉಂಟು. ಈ ಧೂಪದಲ್ಲಿ ಅಂದ್ರೆ ಬಿಸಿಲು ಜಾಸ್ತಿ ಬರೋದು. ನೀವು ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಉಂಟು. ಇದೇ ನೀವು ಪಯ್ಯಾನೆ ಆದರೆ ಫುಲ್ ಶೇಡ್, ಮತ್ತೆ ಗಿಡವು ಸತ್ತೋಗ್ತದೆ. ಮಳೆಗಾಲದಲ್ಲಿ ಬಿಸಿಲಿಲ್ಲ ಇದ್ರೆ ಕೊಳೆ ಬರ್ತದೆ ಬೇಗ, ನೀವು ತೆಗಿತಾ ಬೇಕು ಗೆಲ್ಲು. ಇವರು ನೀವೆಲ್ಲ ಕೇಳಿದ್ದು ಇದು ಪೂರ್ವಕ್ಕೆ ಹೈಟು 7 ಅಡಿಯಲ್ಲಿ ಉಂಟು. ಇದು 6 ಅಡಿಯಲ್ಲಿ 7 ಅಡಿ ಉಂಟು. ಅಂದ್ರೆ ಅದು ಜಿಗ್ಜಾಗ್ ಒಟ್ರಾಸಿ ಉಂಟು, ಅದು ಟ್ಯಾರೆಸ್ ಮಾಡಿದ್ದು ನೋಡಿ. ಇಲ್ಲಿ ಬನ್ನಿ, 7 ಅಡಿಯಲ್ಲಿ ಗ್ಯಾಪ್ ಅಲ್ಲಿ ಉಂಟು. ಇಲ್ಲಿಂದ ಇಲ್ಲಿಗೆ 7 ಅಡಿ ಉಂಟು. ಇದೀಗ 1 ವರ್ಷ ದೊಡ್ಡ ಧೂಪ, ಅದಕ್ಕಿಂತ 1 ವರ್ಷ ದೊಡ್ಡ ಪೆಪ್ಪರ್ ಮಾತ್ರ ಸೇಮ್ ಒಟ್ಟಿಗೆ ಹಾಕಿದ್ದು. ತೊಟ್ಟೆಡು ಮಾಡೋಣ ಅಲ್ಲ ಇಂದ ಪುಚ್ಚಿ ಈ ತಾಪು ಮುಳ್ಪಡ್ದೆ ಪುಳಿ ಇಂದ ಪುಳಿ ಚೂರಿಗೆ ಇಂದು ಕೆಲವು ಸತಿ ಪೋಪುಂಟು ಮುಳ್ಪಡ್ದು ಗ್ಯಾರಂಟಿ ಇನ್ನುಂಟತೆ ಇದು ಡಬ್ಬಲ್ ರಡ್ಡು ಸೈಡ್ ಮಾಡ್ತಾರೆ. ರಡ್ಡು ಒಂಜಿ 3 ಕಟ್ಟು ಬಂತದ್ದು, 3 ಕಟ್ಟು ಬಂತದೆ. 1 ಗಂಟೆ ಉಳಾಯಿ 1 ಗಂಟೆ ಪಿದಾಯಿ ಬುಕ್ ಒಂಜಿ ಸಿಂಗಲ್ ನೋಡು ಈತೆ ಉಳಾಯಿ ಮಾಡ್ದೆ ಈತ ಮಣ್ಣು ಬುಕ್ 3 ಕಟ್ಟು ಸಿಂಗಲ್ ನೋಡು ಸಿಂಗಲ್ ನೋಡು ಮೂಳು ಬೇರು ಬರ್ಪುಂಡು 3 ಚಿಗುರು ಬರ್ಪುಂಡು. ತೆಗೆದು ರೌಂಡ್ ಹಾಕಿದ್ರೆ ಪುನಃ ಚಿಗುರು ಬರ್ತದೆ. ಬಿಸಿಲಿಗೆ ಸಣ್ಣ ಬಂದು ಇದು ಓಲ್ಡ್ ಎಲೆ ಬೀಳ್ತಾ ಇರೋದು. ಇದು ಮೈಲ್ತುತ್ತಲ್ಲ, ಇದು ಖಾಲಿ ಸುಣ್ಣ ಮಾತ್ರ. ಇದು ಬಿಸಿಲಿಗೆ ಹೊಡೆದದ್ದು 6 kg ಸುಣ್ಣ. ಮೈಲ್ತುತ್ತು ಮಳೆಗಾಲದಲ್ಲಿ ಮಾತ್ರ ಇದು ಸುಣ್ಣ, ಇದು ಮದ್ದಲ್ಲ. ಇದು ಖಾಲಿ ಸುಣ್ಣವನ್ನು 6 kg ಡ್ರಮ್ಮಿಗೆ ಹಾಕಿ ಗಮ್ ಹಾಕಿ ಬಿಸಿಲಿಗೆ ಹೊಡೆದದ್ದು. ಬಿಸಿಲು ಜಾಸ್ತಿ ಆಗ್ತದೆ ಅಂತ ಅಷ್ಟೇ. ಮತ್ತೆ ಸ್ಲೋಲಿ ಇದು ಗರ್ತು ಬರುವಾಗ ಒಂದು 5-6 ವರ್ಷ 8 ವರ್ಷ ಆಗುವಾಗ ನಿಮಗೆ ಇದು ಕರೆಕ್ಟ್ ಆಗ್ತದೆ, ನೆರಳಾಗ್ತದೆ. ಎಲ್ಲರೂ ಅದರದ್ದೇ ನೆರಳು ಬೀಳ್ತದೆ. ಹಾಗೆ ನಿಮಗೆ 9 ಅಡಿ ಬೆಟ್ರ್. ಈಗ 8 ವರ್ಷವರೆಗೆ ನಿಮಗೆ 8 ಅಡಿ 7 ಅಡಿಯಲ್ಲಿ ಮೇಂಟೈನ್ ಮಾಡ್ಬೋದು. ಅದನ್ನಂತ ಸ್ವಲ್ಪ ಕಷ್ಟ. ಇದರಿಗೆ ಒಳ್ಳೆ ಮೆಣಸು ಎಷ್ಟು ಬುಡ ಉಂಟು? 2 ತೊಟ್ಟೆ ಗಿಡ ನಾಟಿ ಮಾಡಿದ್ದು, ಅದು ದೂರದಲ್ಲಿ ನಾಟಿ ಮಾಡಿದ್ದು. ನಾನು ಇಲ್ಲಿ ಒಂದು ನಾಟಿ ಮಾಡಿದ್ದು. ಈಗ ಕಾಣುದಿಲ್ಲ ಅದರ ಬುಡ. ಹಾಗೆ ಅದು ಮೇಲೆ ಬರುವಾಗ ಅದು ಅದು ಒಂದು ಕಂಟ್ರೋಲ್ ಮಾಡಬೇಕು. ಮತ್ತೆ ನೆಮೆಟೋಡ್ ಇರುದು. ನೆಮೆಟೋಡ್ ಯೂಶಲಿ ಬರುದಿಲ್ಲ. ಮಿಲಿಬಗ್ ಒಂದು ಕೊಳೆ ರೋಗ ಮತ್ತೆ ಮಿಲಿಬಗ್ ಮೇಯ್ನ್ ಆಗಿ. ಮಿಲಿಬಗ್ಗಿಗೆ ಕೀಟನಾಶಕ ಇರಬೇಕು. ಇಮಿಡಕ್ಲೋಪಿಡ್ ಪಾಯ್ಸನ್ ಕಡಿಮೆ ಇರುವುದು, ಬ್ಲೂ ಮಾರ್ಕ್, ಅದನ್ನು ಕೊಡ್ಬೋದು. ಅದು ಡ್ರೆಂಚ್ ಮಾಡ್ಬೋದು. ಮತ್ತೆ ಬೋರ್ಡ್ ಸ್ಪ್ರೇ 2 ಬೇಕು. ಇದು ಬಿಸಿಲು ಕಮ್ಮಿ ಆದ ಅಂದ್ರೆ ನಿಮಗೆ ಮರ ಗರ್ತಾಗುವಾಗ ಶೇಡ್ ಆಗುವಾಗ ಬೇಕಾಗಲ್ಲ. ಇದು ಸುಣ್ಣ ಹೊಡೆದಲ್ಲ, ಮೇಲ್ತುತ್ತು ಬಿಡಬೇಕಾ? ಮಳೆಗಾಲದಲ್ಲಿ ಮೇಲ್ತುತ್ತು ಬಿಡಬೇಕಾ? ಇದಕ್ಕೆ ಕೂಡ ಬೇಕಾಗ್ತದೆ. ಈಗ 30 ಅಡಿ ಅಂತ ಹೇಳಿದಿಲ್ಲ ಸರ್? ಮೈಲ್ತುತ್ತು 2 ಸ್ಪ್ರೇ ಬೇಕಾಗ್ತದೆ. ಸುಣ್ಣ ಮೇಲ್ತುತ್ತು ಮಿಶ್ರ ಸುಣ್ಣ ಮೈಲ್ತುತ್ತು ತೋಟಕ್ಕೆ ಬಿಡುವ ಯಾವುದು? ಲಾಸ್ಟ್ ಇಯರ್ 5 ಜನ ಇದ್ದದ್ದು ಸಮಸ್ಯೆಯಿಂದ ಟಿಪ್ಪಿಂಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಮೇನ್ ಇದರಲ್ಲಿ ಒಂದು ಇಷ್ಟ ಅಡಿ ಬರುವಾಗ ಒಂದು ಚಿವುಟಬೇಕು ಚಿಗುರು, ಅಷ್ಟೋ ಲ್ಯಾಟ್ರಲ್ಸ್ ಬರ್ತದೆ. ನಮಗೆ ಅಂದ್ರೆ ಲೇಬರ್ ಆವಾಗ 5 ಜನ ಇದ್ರು, ಲೇಬರ್ ಇರಲಿಲ್ಲ ನಮಗೆ ಇದಕ್ಕೆ ಮಾಡ್ಲಿಕ್ಕೆ ಆಗಲಿಲ್ಲ. ಇಲ್ಲಿ ಬರೋ ಪುನಃ ಒಂದು ಚಿವುಟಬೇಕು, ಇಲ್ಲಿ ಬರೋ ಪುನಃ ಒಂದು ಚಿವುಟು, ಅಷ್ಟೋ ಲ್ಯಾಟ್ರಲ್ಸ್ ಕೆಳಗಿಲ್ಲೇ ಬರ್ತದೆ. ನಮಗೆ ಚಿವುಟೋಗಲ್ಲೇ ಡ್ರಿಪ್ ಅಲ್ಲಿ ಡೈಲಿ ಹೋಗ್ತದೆ. ಡೈಲಿ ಅಂದ್ರೆ ನಮ್ದು ಒಂದು 40% ಫರ್ಟಿಲೈಸರ್ ಸೇವ್ ಆಗ್ತದೆ ನಮಗೆ ಹಾಕುವುದಕ್ಕಿಂತ. ನಾವು ಸ್ವಲ್ಪ ಡೈಲಿ ಅಂದ್ರೆ ಅದು 1 ಗ್ರಾಮಿನಾಗೆ ಹೋಗ್ಬೋದು ಪರ್ ಡೇ. ಹಾಗೆ
ಆ ಡೋಸಲ್ಲಿ ಕೊಡು. ಅದು ನಾನು ತೋರಿಸ್ತೇನೆ ಕೆಳಗೆ. ನೀವು ಎಷ್ಟು ಗಂಟೆ ಇದು ನೀರು ಕೊಡ್ತೀರಿ? ನೀರೊಂದು 8 ಲೀಟರ್ ಕೊಡ್ತೇನೆ. ಪೊಟ್ಯಾಶ್ ನೀವು ಕೊಡಬೇಕಾದ್ರೆ ಅದು 1 ಗಂಟೆಯಲ್ಲಿ ನಡುವೆ ಇಂಟರ್ವಲ್ ಇಡ್ತೀರಾ? ಅದು ಇಲ್ಲ, ನಾವು ಇಡುದಿಲ್ಲ. ಅದು ಹೇಳ್ತೇನೆ ನಾನೀಗ. ಆಂಟಗಾನಿಸಮ್ ಉಂಟಲ್ಲ ನಿಮಗೆ, ಅಲ್ಲ 1 ಗಂಟೆಯಲ್ಲಿ 8 ತಡಿ ಇಡ್ಬೋದು. ಅದಕ್ಕಿಂತ ಕಡಿಮೆ ಆಗುದಿಲ್ಲ. ನಾನು ತೋರಿಸ್ತೇನೆ ನಿಮಗೆ. ಅಲ್ಲಿ ಉಂಟು 7 ಅಡಿಗೆ. ಅದಂದ್ರೆ ಇದು ನೋಡಿ, ಅಲ್ಲಿ ಪೂರ್ವಕ್ಕೆ ಹೈಟ್ ಉಂಟು ಗುಡ್ಡ. ಪೂರ್ವ ಅಂದ್ರೆ ನಿಮಗೆ ಪೂರ್ವಕ್ಕೆ ಹೈಟ್ ಅಂದ್ರೆ ತೆಂಕ ಬಿಸಿಲು ಸಿಕ್ಕಾಪಟ್ಟೆ ಒಳಗೆ ಹೋಗ್ತದೆ. ನಾನು 7 ಅಡಿಗೆ ಹಾಕಿದ್ದೇನೆ. ನಾನು ರೆಕಾರ್ಡ್ ಮಾಡುದಿಲ್ಲ ಮಾತ್ರ. ಅದು ನಾನು ಫಸ್ಟಿಗೆ ಹಾಕಿ 4300 ಗಿಡ ಇದೆ. ಇದು 2200 9 ಅಡಿಗೆ ಇಟ್ಟೆ. ನಾನು ಇನ್ನೆಲ್ಲ 9 ಅಡಿಗೆ ಹಾಕುದು. ಇದು ನಿಮಗೆ ಅಂತ ಓಪನ್ ಇದ್ರೆ 8 ಅಡಿ ಹೋಗ್ಬೋದು. ಯಾವುದು ಪೂರ್ವಕ್ಕೆ ಹೈಟ್ ಇದ್ರೆ, ಲೆವೆಲ್ ಇದ್ರೆ 9 ಅಡಿ ಬೇಕು. 9 ಸ್ಕ್ವೇರ್. ಯಾಕೆ ನಾನು ಹೇಳುದಂದ್ರೆ ನಿಮಗೆ ಅಲ್ಲಿಂದ ಒಮ್ಮೆ ಟಾಪ್ ತೆಗಿಯೋದು ಸ್ವಲ್ಪ ಜಾಗ್ರತೆ ಬೇಕು ಆ ವರ್ಷ. ಅದು ನೀವು ಟಾಪ್ ತೆಗಿಯೋದಂದ್ರೆ ಮರ ಹೀಗೆ 3/4 ಕಟ್ ಮಾಡಬಾರ್ದು. ಚಿಗುರನ್ನು ಒಂದು 6 ಇಂಚು ಬಿಟ್ಟು ತೆಗಿಬೇಕು. ಮತ್ತೆ ಅದು ಸೈಡಿಂದ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀವು ತುಂಬ 3/4 ಕಟ್ ಮಾಡಿದ್ರೆ ಒಂದು 10% ಮರ ಡ್ಯಾಮೇಜ್ ಬರ್ಬೋದು. ಎಲ್ಲ ಸಾಯ್ಲಿಕ್ಕಿಲ್ಲ, ಯೂಶಲಿ ಸಾಯೋದಿಲ್ಲ. ಇದು ನಿಮಗೆ ಒಂದು 6 ಇಂಚು ಅಂದರೆ 25 ಅಡಿಗೆ ಮೇಂಟೈನ್ ಮಾಡ್ಬೋದು. ಏಣಿಕೊಂಡೋಗ್ಲಿಕ್ಕೆ ಕಷ್ಟ ಆಗುತ್ತೆ ಅಂತ. ನೀವು 20 ಅಡಿ ಏಣಿಕೊಂಡ್ರೆ 25 ಅಡಿ ಇಡಿ, 30 ಅಡಿ ಏಣಿಕೊಂಡೋಗ್ಲಿಕ್ಕೆ ಆಗ್ತದೆ 35 ಅಡಿ ಕೊಡ್ತೇವೆ. ಅಂದ್ರೆ ಪಾಲಿಯರ್ ಸ್ಪ್ರೇ ನಾವು ಈಲ್ಡಿಂಗ್ ಜಾಗದಲ್ಲಿ ಕೊಡ್ತೇವೆ. ಈಲ್ಡ್ ಬರೋದಲ್ಲಿ ಈಗ ಈಗ ಈ ವರ್ಷ ಇಲ್ಲಿ ಕೊಡ್ತೇವೆ ನಾವು. ಬಿಫೋರ್ ಫ್ಲವರಿಂಗ್ ಸ್ಪ್ರೇ ಕೊಟ್ಟರೆ ಬೆಟ್ರು. ಕಾಯಿಲಿಗೆ ಒಂದು ಕೈ ತೆಗೆದ್ರೆ 50% ಕಾಯಿಲೆ ಸಾಲ್ವ್ ಆಯಿತು. ಮತ್ತೆ 2 ಬೋರ್ಡು, ಮತ್ತೆ ಬೇಕಾದರೆ ಬುಡಕ್ಕೆ ಟ್ರೆಂಚು, ಬುಡಕ್ಕೆ ಬೋರ್ಡವನ್ನು ಹಿಡಿಬೇಕು, ಇಲ್ಲಾಂದರೆ COC ಹಿಡಿಬೇಕು. ಅಷ್ಟಾದ್ರೆ ಕಾಯಿಲೆ ಬರೋದಿಲ್ಲ. ಮತ್ತೆ ಇರೋದು ಮಿಲಿಬಗ್ ಅಂತ. ಮಿಲಿಬಗ್ ಅಂದ್ರೆ ಒಂದು ಕೀಟ ಬರ್ತದೆ, ಹೀಟಿಗೆ ಒಂದು ಹಿಟ್ಟು ತಿಗಣೆ ಅಂತ ಹೇಳ್ತಾರೆ. ಅದು ಬೇರನ್ನು ಅಟ್ಯಾಕ್ ಮಾಡ್ತದೆ. ಅದಕ್ಕೆ ಇಮಿಡಾಕ್ಲೋಪ್ರಿಡ್ ನೀವು ಟ್ರೆಂಚ್ ಮಾಡಬೇಕು. ಕೆಜಿಗೆ 1 kg ಸುಣ್ಣ, 2 kgಗೆ 2 kg ಸುಣ್ಣ 2 ಸತಿ ಕೊಡಬೇಕು. ಇಲ್ಲದ್ರೆ ವಾಶ್ ಔಟ್ ಆಗ್ತದೆ. 2 ಸತಿ ಕೊಡ್ಲೇಬೇಕು. ಎಲ್ಲ ಡ್ರಿಪ್ಪಲ್ಲಿ ಕೊಡೋದು. ಈ ಮೆನ್ಯೂರ್ ಯಾವುದೇ ನಾನು ಮಾಡಿದಾಗೆ ಮಾಡಬೇಡಿ. ನನಗೆ ನಾನು ಇಲ್ಲಿ ಕಾಂಪೋಸ್ಟ್ ನೀವು ಆರ್ಗ್ಯಾನಿಕ್ಕೇ ಪ್ರಿಫರ್ ಮಾಡಿ ಜಾಸ್ತಿ. ನನಗೆ ಇಲ್ಲಿ ತಂದು ಹಾಕ್ಲಿಕ್ಕೆ ಆಗೋದಿಲ್ಲ, ನನ್ನ ಹತ್ರ ದನ ಇಲ್ಲ. ನಾನು ಹೊರಗಿಂದ ಮೆಟೀರಿಯಲ್ ತಗೊಳ್ಳೋದಿಲ್ಲ. ಹರಳಿ ಹಿಂಡಿ ಅಥವಾ ಕೈಬೆ ಹಿಂಡಿ ಅಥವಾ ಕಂಪೋಸ್ಟ್ ಇದ್ರೆ ನಾನು ಮಾಡಿ 1 kg ಕೊಡ್ತೇನೆ. ವೀಕ್ ಆಗಿದೆ ಈಗ ಅಲ್ಲಿ. ಇನ್ನು ಏಪ್ರಿಲ್ ನಂತರ ನೀವು ನೀರು ಕೊಡಬೇಕು ತುಂಬ. ಏಪ್ರಿಲ್ ಮೇ ಒಂದು ಇಷ್ಟು ಗರ್ತು ಬರ್ಬೋದು ಸರಿ. ಡಿಸೀಸ್ ಬಾರದ ಮೇಂಟೈನ್ ಆದರೆ ಅಷ್ಟೊಂದು ಸೆಲ್ಫ್ ಶೇಡ್ ಬರ್ತದೆ. ಶೇಡ್ ಅದರದ್ದೇ ಶೇಡ್, ಅದಕ್ಕೆ ಶೇಡ್ ಆಗ್ತದೆ. ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಮಾಡೋದು. ಡ್ರಿಪ್ಪಲ್ಲಿ ಒಂದು ಟ್ಯಾಂಕಲ್ಲಿ ನೀವು ಸ್ವಲ್ಪ ಕಾಂಪೋಸ್ಟ್ ಜಾಸ್ತಿ, ಇದನ್ನು ಕಡಿಮೆ ಮಾಡಿದರೆ ಒಳ್ಳೆಯದು. ಬಟ್ ನಮಗೆ ಲೇಬರ್ ಅಂದರೆ ಇಲ್ಲಿ ತಂದು ಗುಡ್ಡದಲ್ಲಿ ಲೇಬರ್ಲಿ ಬುಟ್ಟಿಯಲ್ಲಿ ಗೊಬ್ಬರ ಹಾಕಿದರೆ ಅವು ಹೊಡಿಯೋದನ್ನು. ಈಗ 3 ದಿವಸದಲ್ಲಿ ಇಲ್ಲಿಂದ ಅಂದರೆ ಹಿಂದಿಯವರು ಕೂಡ ಹೊಡಿಯೋದಾರೆ ಈ ಸ್ಟೀಪಲ್ಲಿ. ನಿಮಗೆ ಇದು ಗೊತ್ತಾಗಲ್ಲ, ಅದು ಅಲ್ಲಿ ನಡ್ಕೊಂಡು ಹೋಗೋತ್ತಾಗ್ತದೆ. ಸೊ ಹಾಗೆ ಇದರಲ್ಲಿ ನಾವು SOP ಕೊಡೋದು. SOP ಇಲ್ಲ, 1000 ಲೀಟರ್ ಟ್ಯಾಂಕ್ ಇದೆ 4. ನೈಟ್ರೋಜನ್ ಸೋರ್ಸ್ ಆಗಿ 1 ಯೂರಿಯಾ, ಅದು ಕಡಿಮೆ ಬೋರಾನು. ಅದನ್ನು ನೀವು ಕೊಟ್ಟದ್ದು ಅದು ಈಗ ನೀರಲ್ಲಿ ಕೊಡುವಾಗ ನಮ್ದು ಡೈರೆಕ್ಟ್ ಅಬ್ಸಾರ್ಪ್ಷನ್ ಆಗ್ತದೆ ನೀರಲ್ಲಿ. ಯಾಕಂದ್ರೆ ನಾವು ನೀರಲ್ಲಿ ಕೊಡುವ ಕಾರಣ ಗಿಡ ಬೇರೆ ಹೇಳುವಾಗ ಅಬ್ಸಾರ್ಬ್ ಆಗುತ್ತೆ. ನೀವು ಸಾಯಿಲ್ಗೆ ಹಾಕಿದ್ರೆ ಅದು ಮೂವ್ಮೆಂಟ್ ಆಗಲ್ಲ. ನೀವು ಇಲ್ಲಿ ಹಾಕಿದ್ರೆ ಇನ್ನೊಂದು ಬೇರಿಗೆ ಹೋಗಲ್ಲ, ಮೂವ್ಮೆಂಟ್ ಇಲ್ಲ ಅಂತ ಲೆಕ್ಕ. ಹಾಗೆ ಬೋರಾನ್ ಯೂಶಲಿ ಫಾಲಿಯರ್ ಸ್ಪ್ರೇ ಬೆಟರ್ ಅಂತ ಲೆಕ್ಕ. ಸ್ಪ್ರೇ ಅಲ್ಲಿ ಬೆಟರ್. ನಾವು ಡ್ರಿಪ್ ಅಲ್ಲೇ ಕೊಡುದು, ಯಾಕಂದ್ರೆ ಡ್ರಿಪ್ ಅಲ್ಲಿ ನಮ್ಮ ನೀರಿನ ಮುಖಾಂತರ ಹೋಗ್ತದೆ. ಹಾಗಾದ್ರೆ ಪಾಲಿಯರ್ ಸ್ಪ್ರೇ ಅಲ್ಲಿ ಬೋರಾನ್ ಮತ್ತೆ ಹೌದು ಬೋರಾನ್ ಇಮ್ಮೊಬೈಲ್ ಆದ ಕಾರಣ. ಮತ್ತೆ ಜಿಂಕ್ ಅನ್ನು ಕೂಡ ಜಿಂಕ್ ಅನ್ನು ಕೊಡಬಹುದು. ಫಾಲಿಯರ್ ಸ್ಪ್ರೇ ಅದು ಕೆಮಿಕಲ್ಸ್. ನಿಮಗೆ ಅದು ಹೇಗೆ ಆಗ್ತದೆ ಅಂದರೆ, ಈಗ ನೀವೊಂದು 50 ಗ್ರಾಮು ಪೊಟ್ಯಾಶ್ ಅಥವಾ 105 ಗ್ರಾಮ್ ಮ್ಯಾನ್ಯುಯಲ್ ಅಪ್ಲಿಕೇಶನ್ ಹಾಕಿದ್ರಿ, ಗಿಡ ಒಮ್ಮೆಗೆ ತಗೊಳ್ಳೋದಿಲ್ಲ. ನೀವು 1 ವಾರಕ್ಕೆ ಹಾಕ್ಬಿಟ್ಟು ಮೆಗ್ನೀಷಿಯಂ ಹಾಕ್ತೀರಿ, ಅಲ್ಲಿ ಆಂಟೋಗನಿಸಮ್ ಬರ್ತದೆ ಆ ಕಾನ್ಸಂಟ್ರೇಷನ್ ಅಲ್ಲಿ. ಅದೇ ಪಾಯಿಂಟಿಗೆ ಅದು ಬೀಳ್ತದೆ. ಅದೇ ಪಾಯಿಂಟಿಗೆ ಹೋಗಿ ಅದೇ ಬರ್ತದೆ. ಈ ಲೋ ಕಾನ್ಸಂಟ್ರೇಷನ್ ಅಲ್ಲಿ, ವೆರಿ ಲೋ ಗ್ರಾಮ್, 1 ಗ್ರಾಮ್ ಇನ್ 48,000 ಲೀಟರ್ ಇಟ್ಸ್ ನೆಗ್ಲಿಜಿಬಲ್. ಆ ಕಾನ್ಸಂಟ್ರೇಷನ್ ಆಂಟೋಗನಿಸಮ್ ಬರೋದಿಲ್ಲ, ಅದು ಅಬ್ಸಾರ್ಬ್ ಆಗುತ್ತೆ. ನಿಮಗೆ ಆಂಟೋಗನಿಸಮ್ ಪೊಟ್ಯಾಶ್ ಮತ್ತೆ ಮೆಗ್ನೀಷಿಯಂ ಸಾಯಿಲ್ ಅಲ್ಲಿ ಇರುವುದು. ಪೊಟ್ಯಾಶ್ ಮತ್ತೆ ಮೆಗ್ನೀಷಿಯಂ ಸಾಯಿಲ್ ಅಲ್ಲಿ ನಿಮಗೆ ಹಾಗೆ ಮಿಕ್ಸ್ ಮಾಡಿದ್ರೆ ಆಂಟೋಗನಿಸಮ್ ಇಲ್ಲ. ಯಾವುದು ಡ್ರಮ್ ಅಲ್ಲಿ ಪುನಃ ಸಾಯಿಲಿಗೆ ಹೋದ್ರೆ ಆಂಟೋಗನಿಸಮ್ ತೋರಿಸ್ತದೆ. ಅದು ವಿರುದ್ಧ ಕೆಮಿಕಲ್ಸ್, ಅದು ಒಂದನ್ನು ಅಬ್ಸಾರ್ಬ್ ಮಾಡ್ಲಿಕ್ಕೆ ಬಿಡುದಿಲ್ಲ. ಸೊ ಇದು ಕಾನ್ಸಂಟ್ರೇಷನ್ ಹೋಗಿ ಅದೇ ನೀವು ದಿವಸಕ್ಕೆ 25 ಗ್ರಾಮ್ ಕೊಟ್ರೆ, ಈಗ ಯಾವುದು ದಿವಸಕ್ಕೆ 15 ದಿನಕ್ಕೊಮ್ಮೆ ಅಥವಾ 30 ದಿನಕ್ಕೊಮ್ಮೆ ದಿವಸದ 50 ಗ್ರಾಮ್ ಮೆಗ್ನೀಷಿಯಂ 5 ಗ್ರಾಮ್ ಪೊಟ್ಯಾಶ್ ಒಟ್ಟಿಗೆ ಕೊಟ್ರೆ ಆಂಟೋಗನಿಸಮ್ ಆಗುತ್ತೆ. ನೀವು ಹೇಳಿದಾಗೆ ಗಿಡಕ್ಕೆ ಸಿಗಲ್ಲ. ನಮ್ದು ಅದು ವೆರಿ ಅಲ್ಟ್ರಾ ಲೋ ಡೋಸ್, 1 ಗ್ರಾಮ್ ಪರ್ ಡೇ. ಸೊ ಮೆಗ್ನೀಷಿಯಂ 0.25 ಗ್ರಾಮ್ ಎಲ್ಲ ಇರ್ಬೋದು. ಸೊ ಅದ್ರಲ್ಲಿ ತೋರಿಸುದಿಲ್ಲ. ಮತ್ತೆ ಪೊಟ್ಯಾಶ್ ಅಂದ್ರೆ ವಿರುದ್ಧ ಇದೆ ಅಂತ ಕೇಳಿದ್ದೇನೆ, ಹೇಳ್ತಾರೆ. ಫಾಸ್ಫರಸ್ ಮತ್ತೆ ಜಿಂಕ್ ಇದೆ. ಫಾಸ್ಫರಸ್ ಮತ್ತೆ ಜಿಂಕ್. ಫಾಸ್ಫರಸ್ ಈಗ ಅಯರ್ನ್, ನಿಮಗೆ ಫಾಸ್ಫರಸ್ ಜಾಸ್ತಿ ಇದೆ, ಅಯರ್ನ್ ನಮ್ಮಲ್ಲಿ ಆಲ್ರೆಡಿ ಜಾಸ್ತಿ ಇದೆ, ಇದರಲ್ಲಿ ಅಪ್ಟೇಕ್ ಆಗಲ್ಲ. ಮತ್ತೆ ಜಿಂಕ್ ಅಪ್ಟೇಕ್ ಆಗಲ್ಲ. ಫಾಸ್ಫರಸ್ ಜಿಂಕ್ ಇದೆ. ಮತ್ತೆ ಕ್ಯಾಲ್ಸಿಯಂಗೆ ಮತ್ತೆ ಪೊಟ್ಯಾಶ್ ಬೋರಾನ್ಗೆ ಸಂಬಂಧ ಇದೆ. ಬೋರಾನ್
ಗ್ರೀನ್ ಇದರನ್ನು. ಸೊ ಮತ್ತೆ ಟಿಪ್ಪು ನಿಮಗೆ ಪಿಂಕ್ ಇರ್ತದೆ, ಲೈಟ್ ಪರ್ಪಲ್ ಇರ್ತದೆ, ಮತ್ತೆ ಗರಿಗಳು ಈ ಕುಂಭಕಲ ಆದ್ರೆ 6 ಇರ್ತದೆ ಒಂದು ರೌಂಡಿಗೆ ಗರಿಗಳು. ಮತ್ತೆ ಹತ್ತಿರ ಇರ್ತದೆ. ನಿಮಗೆ ಬೇರೆ ಬೇರೆ ವಿಷಯಗಳಿದೆ. ಅದು ನಿಮಗೆ P8 ಆದ್ರೆ ಸ್ವಲ್ಪ ಗ್ರೀನಿಶ್ ಇರ್ತದೆ, ಅಂದ್ರೆ ಸ್ವಲ್ಪ ದಪ್ಪ ಇರ್ತದೆ ಎಲೆ. ಅಂದ್ರೆ ನಿಮಗೆ ಅದು ನಿಮಗೆ ಮಾಡಿ ನೋಡುವಾಗ ಎಕ್ಸ್ಪೀರಿಯನ್ಸ್ ಅಲ್ಲಿ ಬರುದು. ಎಕ್ಸ್ಪೀರಿಯನ್ಸ್ ಅಂದ್ರೆ ನೀವು ಈಗ ದನ ಈಗ ಒಂದು ಸಾಕಿದ ಅಥವಾ ಏನಾದರೂ ಒಂದು ನಿಮ್ಮದು ಈಗ ಫೀಲ್ಡ್ ಅಲ್ಲಿ ಕೋಳಿ ಅಥವಾ ಅದು ನಿಮಗೆ ಐಡೆಂಟಿಫೈ ಮಾಡ್ಲಿಕ್ಕೆ ಆಗ್ತದಲ್ಲ ತಳಿಗಳು, ಹಾಗೆ ನೀವು ಇದನ್ನು ಹಾಕಿ ನಿಮ್ಗೆ ಒಂದು 4 ವರ್ಷ ಆಗುವ ನಿಮ್ಗೆ ಅಭ್ಯಾಸ ಆಗ್ತದೆ. ಅದನ್ನ ನೋಡಿ 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 ಅಭ್ಯಾಸ ಆಗ್ತದೆ ಹೇಗೆ ಅಂತ. ಈಗ ರನ್ನರ್ಸು ಬರುದು, ಲ್ಯಾಟ್ರಲ್ಸ್ ಬರುದು, ಆ ಥರ ಮತ್ತೆ ಗರಿ ಬರುದು, ಫ್ಲವರ್ ಬರುದು, ಅದೆಲ್ಲ ನೋಡ್ಲಿಕ್ಕೆ ಆಗ್ತದೆ. ತೇವಂ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಯಾವ ರೀಸನ್ಗೆ ತೇವಂ ಅಂತಂದ್ರೆ ಇದು ನಿಮಗೆ P1 ಆದ್ರೆ ಎಂತ ಆಗ್ತದೆ ಅಂದ್ರೆ ನಿಮಗೆ ಈ ವರ್ಷದ ಮಳೆ ಅಂದ್ರೆ 1 ತಿಂಗಳು ನಾವು ಒಳಗೆ ನೀವು ಸ್ಪ್ರೇ ಬೋರ್ಡ್ ಆಗ್ಲೇಬೇಕು. ನಿಮಗೀಗ ಮೇ 20ಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಈ ವರ್ಷ ಮೇ 20 ಅಲ್ಲ, ಜುಲೈ 20ರೊಳಗೆ 1 ಬೋರ್ಡ್ ಸ್ಪ್ರೇ ಆಗ್ಬೇಕು P1 ಆದ್ರೆ. ಇಲ್ಲದ್ರೆ ಅದು ಬ್ಲಾಕ್ ಸ್ಪಾಟ್ ಬಂದು ಬೀಳ್ತದೆ ಕಂಟಿನ್ಯೂಸ್ ಮಳೆ ಬಂದ್ರೆ. ಇಲ್ಲದ್ರೆ ನೀವು ಜುಲೈ ಹೋದ್ರೂ ತೊಂದರೆ ಆಗುದಿಲ್ಲ. ಈ ನಾನೀಗ ಹೇಳಿದ ತಳಿಗಳು ಉಂಟಲ್ಲ ಅದೆಲ್ಲ ನಿಮಗೆ 1.5 ತಿಂಗಳು 2 ತಿಂಗಳಾದ್ರೂ ಏನಾಗಲ್ಲ ಅಷ್ಟು ಬೇಗ. ಆ ಫಾಲ್ ಲೀಫ್ ಎಲೆ ಕೊಳ್ತು ಬೀಳಲ್ಲ. ಸೊ ಹಾಗೆ ಈ ತಳಿಗಳನ್ನು ನಾವು ಯಾವ ರೀತಿಯಲ್ಲಿ ಗುರುತಿಸುವುದನ್ನು? ಅದೇ ಅದು ನಿಮಗೆ ಒಂದು ಗರಿ P1 ಆದ್ರೆ ಉದ್ದ ಇರ್ತದೆ, ಮತ್ತೆ ಹಾರ್ಟ್ ಶೇಪ್ ಇರ್ತದೆ, ಎಲೆ ದೊಡ್ಡದಿರ್ತದೆ. ಎಲೆ ದೊಡ್ಡದು ಅಂತ ಹಾಗೆ ನಮಗೆ ನಕಲ ಎಲೆ ದೊಡ್ಡದಾಗ ನಿಮಗೆ ಶೇಡ್ ಇದ್ರೆ ನೀವು ಮರದ ಅಡಿಯಲ್ಲಿ ನೀವು ಎಲೆ ನೋಡಿದಾರೆ P1 ದೊಡ್ಡದಿದೆ ಎಲೆ. ಅದೇ ನನ್ನ ಧೂಪಲ್ಲಿ ಸಣ್ಣದಿದೆ ಎಂತ ಕೆಲವು ಆಟೋಮೆಟಿಕ್ ಆಗಿ ಅದರಲ್ಲಿ ಕ್ಯಾರೆಕ್ಟರ್ ತುಂಬಾ ಇದೆ, ಒಂದರಲ್ಲೇ ಐಡೆಂಟಿಫೈ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಬಿಸಿಲು ಜಾಸ್ತಿ ಆದ ಕೂಡಲೇ ಎಲೆ ಸಣ್ಣದಾಗುತ್ತೆ, ಅದು ಆಟೋ ಕ್ಯಾರೆಕ್ಟರ್ ಎದಿ ಗಿಡದ್ದು. ಪೆಪ್ಪರ್ ಇದು ಹಾಗೆ, ಬಿಸಿಲು ನಿಮಗೆ ಜಾಸ್ತಿ ಆದ ಕೂಡಲೇ ಎಲೆ ಸಣ್ಣದಾಗ್ತದೆ, ನೆರಳು ಜಾಸ್ತಿ ಆದ ಕೂಡಲೇ ಎಲೆ ದೊಡ್ಡದಾಗುತ್ತೆ. ರೀಸನ್ ಅಂದ್ರೆ ವಿಗರಸ್ ಗ್ರೋತ್ ಇದೆ. ಹಾಗೆ ಭಾರಿ ಒಂದು ಅಲ್ಲ ಒಳ್ಳೆಯದಿದೆ ತಳಿ, ಅದು ಒಂದು ಡಿಫರೆಂಟ್ ಕ್ಯಾರೆಕ್ಟರ್ ಇದೆ. ಎಲ್ಲ ತಳಿಗಳು ಅದರದ್ದೇ ಆದ ಕ್ಯಾರೆಕ್ಟರ್ ಇದೆ. ಹಾಗೆ ಇಲ್ಲಿದೆ ತೇವಂ, ಇದರಲ್ಲಿ ಒಂದು 10 ಗಿಡ ಇದೆ ತೇವಂ. ನಿಮಗೆ ಈಲ್ಡಿಗೆ P1 ಬೀಟ್ ಮಾಡೋ ತಳಿ ಇಲ್ಲ. ಬಜ್ಜೆ ಇಟ್ಟು ಮಂಗಳ ಎಂಚ ಅಂಚನೆ ಎಡ್ಡೆ ಮುಚ್ಚಿಗೆ P1 ಪೂರ ಪಕ್ಕಡೆ ಇರುತ್ತೇನೆ ಪುದರ್ ದೀಪನ ಇದು ಬಟ್ ನಿಮಗೆ ಸ್ಪ್ರೇ ಮಾಡ್ಲಿಕ್ಕೆ ಆಗುದಿಲ್ಲ, ತೋಟ ನೋಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಸಲ್ಲಿ ಈ ತಳಿಗೆ ಹೋಗ್ಬೋದು. ಕಷಿ ನಂಗೆ ಬಜ್ಜೆ ಕುಂಬಕಲ್ಲು ಬಜ್ಜೆ ಇಡ್ಡೆ ಅನಂತು ಒಳ್ಳೆ ಉಂಟು. P1 ಇದೆ ವೆರೈಂಟ್. ಈ ಕಷಿ ಬರ್ತೀನಿ ಹಿಡಿದಕ್ಕ P1 ದಿ ಬೆಸ್ಟ್. ಬುಕ್ಕ ತಳಿ 25 ಆಗ್ತದೆ ಹೊಸ ಉದ್ದದಲ್ಲಿ 50% P1 ಇರುವುದು. ಮತ್ತೆ ನಂದೇ ವೆರೈಟಿ ಉಂಟು, ನಂದೇ ಫಾರ್ಮರ್ಸ್ ರಿಜಿಸ್ಟ್ರೇಷನ್ ವೆರೈಟಿ 2 ಅನಂತವನ್ನ ಅದು ಆಲ್ಮೋಸ್ಟ್ ಆಯ್ತು ಈಗ ರಿಜಿಸ್ಟ್ರೇಷನ್. ಮತ್ತೆ ನನ್ನ ಹತ್ರ ಒಂದು 40 ತಳಿ ಉಂಟು. ಸ್ವಲ್ಪ ಕುಂಬಕಲ್ಲಿದೆ, ಮತ್ತೆ ಒಳ್ಳನ್ನಂಬನ್ನು, ಮತ್ತೆ ಶಾಂಭವಿ, ಗದ್ದೆ ಸರ, ಈ ತರ ಸುಮಾರು ತೇವಮ್ಮು ಈ ತರ ಎಲ್ಲ ಸ್ವಲ್ಪ ಇರುದು. P1 ಮೇಜರ್ ಆಗಿರುದು. ಹಾಗೆ ಕುಂಬಕಲ್ಲು ಒಳ್ಳೆ ಉಂಟು ತಳಿ. ಸಣ್ಣ ಗರಿ ಮಾತ್ರ ಸಣ್ಣದು, ಕಾಳು ಸೈಜ್ ಸಣ್ಣದು. P1 ಬೋಲ್ಡ್ ಬರ್ತದೆ, ಸೈಜ್ ದೊಡ್ಡದು ಬರ್ತದೆ. ಸ್ವಲ್ಪ ಡಿಸೀಸ್ ಒಂದು ಸ್ವಲ್ಪ ಅಷ್ಟು ಬೇಗ ಬರುದಿಲ್ಲ ಅಂತ ಕುಂಬಕಲ್ಲ. ಹಾಗೆ ಅಂಥದ್ದು ಸುಮಾರು ಇದೆ ತಳಿಗಳು, ಕುಂಬಕಲ್ಲ ಮಾತ್ರ ಅಲ್ಲ, ತುಂಬಾ ಇದೆ. P8 ಇದೆ, ಮತ್ತೆ P9 ಇದೆ, P10 ಇದೆ, ಮತ್ತೆ ಇದು ತೇವಂ ಇದೆ, ಶೀತ ಸ್ವಲ್ಪ ತಡ್ಕೊಳ್ಳೋದು. ಮತ್ತೆ ನಂದು ವೆರೈಟಿ ಇದೆ ಅನಂತವನ್ನ. ಈ ಫ್ಲವರ್ ಬರುದು ಏಪ್ರಿಲ್ ಮೇ ಜೂನಿಗೆ ಆಗುವಾಗ ಫ್ಲವರ್ ಬರ್ತದೆ. ಏಪ್ರಿಲ್ಗೆ ಆಗುವಾಗ ಫ್ಯಾಕ್ಟರಿ ಫಾರ್ಮೆಂಟ್ ಸ್ಟಾರ್ಟ್ ಆಗ್ತದೆ. ನಿಮಗೆ ಅಡಿಕೆ ತೋಟದಲ್ಲಿ ಪ್ರೂನಿಂಗ್ ಮಾಡ್ಲಿಕ್ಕೆ ಆಗಲ್ಲ ಎಲೆಯನ್ನು. ಮೇಗೆ ಆಗುವಾಗ ಮೋಡ ಬರ್ತದಲ್ಲ, ಮೋಡ ಬರುವಾಗ ಬಿಸಿಲು ಕಡಿಮೆ ಆಗ್ತದೆ. ನಿಮಗೆ ಈ ವರ್ಷ ಮೇ 20ಕ್ಕೆ ಸ್ಟಾರ್ಟ್ ಆದ್ದು, ಜುಲೈ 20ರವರೆಗೆ ಮಳೆ ಇತ್ತು. ನಿಮಗೆ ಕರೆ ಬಿದ್ದದ್ದು ಅಬ್ಸರ್ವ್ ಮಾಡಿರ್ಬೋದು ನೀವು. ಫಸ್ಟಿಗೆ ಪಪ್ಪರ್ ಬಂದ ಕರೆ ಬಿದ್ದಿದೆ, ಯಾಕಂದ್ರೆ ಬಿಸಿಲೇ ಇಲ್ಲ. ನಿಮಗೆ ಇಲ್ಲಿ ಏನಾಗ್ತದೆ, ಇಲ್ಲಿ ನೀವೆಂತ ಮೇ ಎಂಡಿಗೆ ಆಗೋ ನೀವು ಅದನ್ನು ಫುಲ್ ಓಪನ್ ಮಾಡ್ಬೋದು ಧೂಪವನ್ನು. ಅಡಿಕೆ ತೋಟವನ್ನು ಮಾಡ್ಲಿಕ್ಕೆ ಆಗಲ್ಲ, ಬಿಸಿಲು ಇಲ್ಲದೆ ಕರೆ ಬಿದ್ದದ್ದು. ನಿಮಗೆ ಅದೇ ಬಿಟ್ಟು ನಿಮಗೆ ಮೇ 20ರಿಂದ ಮಳೆ ಸ್ಟಾರ್ಟ್ ಆದ್ದು 4 ದಿವಸ ಮಳೆ, 2 ದಿವಸ ಬಿಸಿಲು ಬರ್ತಿದ್ರೆ ಅದು ಫಸ್ಟ್ ಇದೆಲ್ಲ ಸೆಟ್ ಆಗ್ತಿತ್ತು. ಅದೆಲ್ಲ ಬಿದ್ದೋಗಿದೆ, ಮತ್ತೆ ಬಂದದ್ದು ಸೆಟ್ ಆದ್ದು ನಮ್ಮಲ್ಲೆಲ್ಲ. ಹೇಗೆ ಮತ್ತೆ ನೆಕ್ಸ್ಟ್ ಇದು ಬಿಸಿಲಿಲ್ಲದ ಕಾರಣ ಅದೇ ಧೂಪದಲ್ಲಿ ಬೀಳಲಿಲ್ಲ. ನನಗೆ ನಂದಲ್ಲಿ ಫ್ಲವರ್ ಇತ್ತು, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ, ಬಿಸಿಲು ಜಾಸ್ತಿ ಇತ್ತು. ಅಡಿಕೆ ತೋಟದಲ್ಲಿ ನಾಳೆ ಇತ್ತು, ಬಿದ್ದಿದೆ. ಬಿಸಿಲೇ ಇಲ್ಲ, ಫೋಟೋಸಿಂಥಸಿಸ್ ಆಹಾರ ಉತ್ಪಾದನೆ ಆಗುದಿಲ್ಲ ಅದಕ್ಕೆ, ಅಷ್ಟು ಕರೆ ಉದುರಿಸ್ತದೆ ಆಟೋಮೆಟಿಕ್. ಮತ್ತೆ ಪಾಲಿನೇಷನ್ ಆಗುದಿಲ್ಲ. ನೀವು ಕಂಟಿನ್ಯೂಸ್ ಮಳೆ ಬಂದ ಕೂಡಲೇ ಮೇಲ್ ಫ್ಲವರ್ ಬೀಳ್ತದೆ, ಪಾಲಿನೇಷನ್ ಸೆಟ್ ಆಗೋದು ಕೂಡಲೇ ನೆಕ್ಸ್ಟ್ ಡೇ ಬೀಳುದು. ಈ ಕರಿಮೆಣಸಲ್ಲಿ ಪಾಲಿನೇಷನ್ ಯಾವ ಥರ ಆಗುತ್ತದೆ? ಮಳೆಯಲ್ಲಿ ಅದು ಗರಿಯಲ್ಲೇ ಪಾಲಿನೇಷನ್, ಮೇಲ್ ಮತ್ತೆ ಫೀಮೇಲ್ ಒಟ್ಟೊಟ್ಟಿಗೆ ಇರುತ್ತೆ. ಸೆಲ್ಫ್ ಪಾಲಿನೇಟೆಡ್ ಅದು. ಮೇಲಿಂದ ನೀರು ಬೀಳುವಾಗ ಆಗುದಿಲ್ಲ, ಅದೆಲ್ಲ ಇದು ಸುಮ್ಮನೆ ಹೇಳುದಷ್ಟೇ. ಎಲ್ಲಿ ಮೇಲಿದೆ ಅದರ ಒಟ್ಟಿಗೆ ಫೀಮೇಲ್ ಇದೆ, ಫೀಮೇಲ್ನ ಮೇಲೆ ಮೇಲಿದೆ. ಅದು ಇದು ಒಂದೊಂದು ತಳಿಗೆ ವ್ಯತ್ಯಾಸ ಇರುತ್ತೆ. ಈಗ ಪನ್ನೀರನಲ್ಲಿ 2 ದಿವಸ ಟೈಮ್, ಮೇಲ್ ಫೀಮೇಲ್ ಅಲ್ಲಿ 2 ದಿವಸ, ಕಂಬಕಲ್ಲ 4 ದಿವಸ. ಕೆಲವು ತಳಿಗಳು ಜಾಸ್ತಿ ಇರುತ್ತೆ, ಅದರ ಒಳಗೆ ಆಗ ಇದ್ರೆ ಅದು ಬೀಳ್ತದೆ ಕೆಳಗೆ. ಹಾಗೆ
ಮಳೆ ಇದೆಲ್ಲ ಸುಮ್ಮನೆ ಹೇಳುದು, ಮಳೆ ಬರುವಾಗ ಆಮೇಲೆ ಇದಾಗುದು ಅಂದ್ರೆ ಅದು ಅಲ್ಲೇ ಹತ್ತಿರ ಹತ್ತಿರ ಇದೆ. ಹತ್ತಿರ ಇದೆ. ಅಲ್ಲಿ ಸ್ವಲ್ಪ ಸರ್ ತೋಟದ ಮಧ್ಯೆ ಹಾಕ್ಬೋದು ಅಂತ ಕೇಳ್ತಾ ಇದ್ದಾರೆ ಇವ್ರು. ಸರ್ ಅನಂತರಂ ಸರ್ ತುಂಬಾ ಇತ್ತು. ಅನಂತರಂ ಸರ್ ಇತ್ತು ತೋಟದ ಮಧ್ಯೆ ಹಾಕ್ಬೋದು ಅಂತ. ಈ ಧೂಪದ ಗಿಡ ಹೌದು ಈಟೆಲ್ಲ ಹೋಗ್ತದೆ. ತೋಟದ ಮಧ್ಯೆ ಧೂಪ ಹಾಕಬಾರ್ದು, ಯಾಕೆ ಹಾಕೋದು? ನಿಮಗೆ ನಾಳೆ ಜಾಸ್ತಿ ಆಗ್ತದೆ. ಅಡಿಕೆ ಎಲ್ಲ ಪ್ರೂನಿಂಗ್ ಮಾಡಿ 8 ಲೀಟರ್ ಕೊಡ್ತೇನೆ ನೀರು ದಿನ ಕೊಡಬೇಕು, ಡೈಲಿ ಕೊಡ್ತೇನೆ. ದಿನ ಕೊಡಬೇಕು ಅಂತಿಲ್ಲ. ಪೆಪ್ಪರಿಗೆ 15 ದಿವಸಕ್ಕೊಮ್ಮೆ ಹೋಸ್ ಇರಿಗೇಷನ್ ಮಾಡ್ಬೋದು. ನಿಮಗೆ ನೀರು ಹಾಸಿದ ಹೋಸ್ ಇರಿಗೇಷನ್ ಅದು ಇದಕ್ಕಿಂತ ಬೆಸ್ಟ್. ನಿಮಗೆ ನೀರು ಕರೆಕ್ಟ್ ಎಲ್ಲ ರೂಟಿಗೆ ಹೋಗ್ತದೆ. ಇದು ನಮಗೆ ಇಷ್ಟು ದೊಡ್ಡಕ್ಕೆ ರೋಸ್ ಇರಿಗೇಷನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಇಲ್ಲ ಇದ್ರೆ ನಿಮಗೆ ಇದು 15 ದಿನಕ್ಕೊಮ್ಮೆ ಕೊಡ್ಬೋದು. ಗ್ರೋತ್ ಸ್ಲೋ ಆಗ್ತದೆ, ಗ್ರೋತ್ ಬರೋದಿಲ್ಲ. ನೀವು ಡೈಲಿ ಕೊಟ್ಟರೆ ಗ್ರೋತ್ ಜಾಸ್ತಿ, ನ್ಯೂಟ್ರಿಯೆಂಟ್ ಒಟ್ಟಿಗೆ ಕೊಟ್ಟರೆ ಗ್ರೋತ್ ನಿಮಗೆ ಒಂದು ವರ್ಷ ಒಂದಿಷ್ಟು ಹೈಟ್ ಬರ್ಬೋದು ಅಷ್ಟೇ, ಗ್ರೋತ್ ಕಡಿಮೆ ಆಗ್ತದೆ. ಯಾವುದು ನೀವು ಡೈಲಿ ಕೊಡೋದಿದ್ರೆ ನೀರು ಅಡಿಕೆ 1/3 ಸಾಕು, 1/4 ಅಡಿಕೆ 20 ಲೀಟರ್ ಬೇಡ. ನೀವು ನೀರು ಡೈಲಿ ಅಲ್ಲ ಆಲ್ಟರ್ನೇಟಿವ್ ಕೊಟ್ಟರು ಆಗ್ತದೆ. 2 ವರ್ಷ ಮೊದಲು ಈ 1 ಕ್ವಿಂಟಲ್ ಸಿಗುವವನಿಗೆ 3 ಕ್ವಿಂಟಲ್ ಸಿಕ್ಕಿದೆ. ಅದು ಹೇಗೆ? ಅದು ಈಗ ಈ 2 ವರ್ಷ ಕಮ್ಮಿ, ಆ 3ನೇ ವರ್ಷ ಒಂದು ಅಂದರೆ 23 ತುಂಬ ಇಳಿ ಸಿಕ್ಕಿದೆ ಕೆಲವರಿಗೆ. ಅದು ಯಾಕೆ? ಇಲ್ಲ ಎಲ್ರಿಗೂ ಹೆಚ್ಚಿನ ಹೇಳ್ತಾ ಇದ್ದಾರೆ ನಮ್ಮ ಗ್ರೂಪಲ್ಲೆಲ್ಲ. 23ನೇ ಅದು ಆ ವರ್ಷ ಎಲ್ಲಿ ನೋಡಿ ಜೂನ್ 20 ಆಗಿತ್ತು ಮಳೆ ಬರೋದು. ಹೌದೌದು, ಜೂನ್ ಆ ವರ್ಷ ಕ್ರಾಪ್ ಜಾಸ್ತಿ, ಅದು ಸ್ಟ್ರೆಸ್ ಹೋಗಿದೆ ಗಿಡ. ನೀವು ಹೇಳುದು ಕಳೆದ ವರ್ಷ ಅಲ್ಲ, ಕಳೆದ ವರ್ಷ. ಹೌದೌದು. ಮೇ ಅಲ್ಲಿ ಈಗ ಏಪ್ರಿಲ್ ಅಲ್ಲಿ ಫ್ಯಾಕ್ಟಿಂಗ್ ಫಾರ್ಮೇಷನ್ ಸ್ಟಾರ್ಟ್. ಏಪ್ರಿಲ್ 15 ನಂತರ ಅದರ ತೇನೆ ಒಳಗಿಂದ ಸ್ಟಾರ್ಟ್ ಆಗ್ತದೆ. ನಿಮಗೆ ಗರಿ ಜೂನಲ್ಲಿ ಕಂಡ್ರು ಅದರ ಒಳಗಿನ ಬಯಾಲಜಿಕಲ್ ಪ್ರಾಸೆಸ್ ಏಪ್ರಿಲ್ ನಂತರ ಸ್ಟಾರ್ಟ್ ಆಗ್ತದೆ. ನೀವು ಏಪ್ರಿಲ್ ಅಲ್ಲಿ ನೀರು ಕೊಟ್ಟರೆ ಮಳೆ ಬರುವ ಸ್ಟಾರ್ಟ್ ಆಗೋ ಫ್ಲವರಿಂಗ್ ಆಗ್ತದೆ. ಅದು ಅಡ್ವಾಂಟೇಜ್ ನೀರಿದ್ದವರಿಗೆ. ನೀರಿಲ್ಲದವರಿಗೆ ಅದು ಡಿಲೇಡ್ ಫ್ಲವರಿಂಗ್ ಆಗುತ್ತೆ, ಮತ್ತೆ ಫ್ಲವರಿಂಗ್ ಆಗಿ ಜುಲೈಯಲ್ಲಿ ಫ್ಲವರಿಂಗ್ ಆಗುತ್ತೆ. ಸೊ ಹಾಗೆ ಇದು ಪೆಪ್ಪರ್ಗೆ ನೀರು ಕಡಿಮೆ ಸಾಕಾಗ್ತದೆ. ಈಗ ನೀವು ಸಪೋಸ್ ಈಗ ನೀರು ಕೊಡೈದ್ರೆ ಈ ಗಿಡ ಸಾಯೋದಿಲ್ಲ, ವೀಕ್ ಆಗ್ತಾ ಹೋಗ್ತದೆ, ಫುಲ್ ವೀಕ್ ಆಗ್ತದೆ. ಮತ್ತೆ ಮಳೆ ಬರುವಾಗ ಫುಲ್ ಚಿಗುರಿ ಫುಲ್ ಬುಷ್ ಆಗಿ ಪುನಃ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಮತ್ತೆ ಥ್ರೂ ಔಟ್ ಟೈಮ್ ಮಳೆಗಾಲ ಇರ್ತದೆ, ಮತ್ತೆ ಹಾರ್ವೆಸ್ಟ್ ಅಂತ ಪುನಃ ಸ್ಟ್ರೆಸ್ ಪೀರಿಯಡ್. ಸೊ ಹಾಗೇನು ನೀರು ತುಂಬ ಬೇಕಾಗಲ್ಲ. ನೀರು ಕೊಟ್ಟರೆ ನಿಮ್ಮ ಗ್ರೀನರಿ ಇರ್ತದೆ. ಅದು ನೀವು ರೋಸ್ ಅದ್ರಲ್ಲಿ 6 kg ಡ್ರೈವ್ ಇದೆ. ಈ ವರ್ಷ ನೀವು ಇಂಥ ಟಿಪ್ಪರಲ್ಲ ಇದು ಸ್ಟ್ರೆಸ್ಸಿಗೆ ಹೋಗ್ತದೆ. ಈಗ ಗಿಡ ಸ್ಟ್ರೆಸ್ಸಿಗೆ ಹೋಗಿದೆ. ಈಗ ನಿಮಗೆ ಗಿಡ ಸ್ಟ್ರೆಸ್ಸಿಗೆ ಹೋಗಿದೆ ಹೇಗೆ ಗೊತ್ತಾಗ್ತದೆ ಅಂದ್ರೆ ನೋಡಿ, ಎಲೆಗಳು ಸಣ್ಣದಾಗ್ತಾ ಇದೆ, ಸ್ಟ್ರೆಸ್ಸಿಗೆ ಹೋಗಿದೆ ಈ ಗಿಡ. ಆಲ್ರೆಡಿ ಆಟೋಮೆಟಿಕ್ ಆಗಿ ನೀರು ಕಡಿಮೆ ಕೊಟ್ಟು ಸ್ಟ್ರೆಸ್ಸಿಗೆ ಹೋಗಿದೆ. ನೀವು ಇಲ್ಲಿ ನಮ್ಮ ಎನ್ವೈರ್ಮೆಂಟಲ್ಲಿ ಸ್ಟ್ರೆಸ್ ನೀವು ನೀರು ಸ್ಟಾಪ್ ಮಾಡೋದು ಬೇಡ. ನೀರು ಕಡಿಮೆ ಕೊಟ್ಟರೆ ಆಟೋಮೆಟಿಕ್ ಸ್ಟ್ರೆಸ್ ಆಗುತ್ತೆ. ನ್ಯೂಟ್ರಿಯೆಂಟ್ ಕೊಡಬೇಡಿ, ಯಾಕಂದರೆ ಗಿಡ ಹಾರ್ವೆಸ್ಟ್ ಮಾಡಿದ ನಂತರ 1 ತಿಂಗಳು ನ್ಯೂಟ್ರಿಯೆಂಟ್ ಕೊಡಬೇಡಿ. ನೀರು ಕೊಡ್ತಾ ಇರಿ, ಸಾಯದಷ್ಟು ನೀರು ಕೊಡಬೇಕು. ಸಾಯುವಷ್ಟು ಸ್ಟ್ರೆಸ್ ಕೊಟ್ಟರೆ ಸತ್ತೇ ಹೋಗುತ್ತೆ ಗಿಡ. ಹಾಗೆ ಈ ಸ್ಟ್ರೆಸ್ ಇದೆ. ಈಗ ಸ್ಟ್ರೆಸ್ ಇದೆ ಹೇಗೆ ಗೊತ್ತಾಗ ನಿಮಗೆ ಫ್ಲವರಿಂಗ್ ಸ್ಟಾರ್ಟ್ ಆಗ್ತದೆ. ಕೆಲವೊಮ್ಮೆ ಜಾಸ್ತಿ ಸ್ಟ್ರೆಸ್ ಆದರೆ ಇದು ಓವರ್ ಸ್ಟ್ರೆಸ್ ಆಗಿದೆ ನಿಮಗೆ. ಇಲ್ಲಿ ನೋಡಿ ಫ್ಲವರಿಂಗ್ ಟ್ರಿಗರ್ ಆಗ್ತದೆ, ಸಣ್ಣ ಗಿಡದಲ್ಲೆಲ್ಲ ಟ್ರಿಗರ್ ಆಗ್ತದೆ. ಸೊ 1 ತಿಂಗಳು ಕೊಟ್ಟರೆ ಒಳ್ಳೆದು, ನಿಮಗೆ ಈಲ್ಡ್ ಜಾಸ್ತಿ ಆಗ್ತದೆ. ನೋಡಿ ಇದೆಲ್ಲ ಓವರ್ ಸ್ಟ್ರೆಸ್ ಆಗಿದೆ ಈಗ ಗಿಡಗಳು. ನೋಡಿ ಇಲ್ಲಿ ಫ್ಲವರಿಂಗ್ ಟ್ರಿಗರ್ ಆಗ್ತದೆ ನೋಡಿ ಇದರಲ್ಲಿ. ಈಗ ಓವರ್ ಸ್ಟ್ರೆಸ್ ಆಗಿದೆ ಹೇಗೆ ನೋಡುದು ಅಂದ್ರೆ ನೋಡಿ ಎಲೆಗಳು ಸಣ್ಣದಾಗಿದೆ, ಬಿಸಿಲು ಜಾಸ್ತಿ ಆಗಿದೆ, ಓವರ್ ಸ್ಟ್ರೆಸ್ ಆಗಿದೆ, ಫ್ಲವರ್ ಟ್ರಿಗರ್ ಆಗ್ತದೆ. ಸೊ ಇಷ್ಟು ಸ್ಟ್ರೆಸ್ ಆಗಬಾರ್ದು. ಆರ್ಗ್ಯಾನಿಕ್ ಕೊಟ್ಟರೆ ನಿಮಗೆ ಸಾಯಿಲ್ ಇರ್ತದಲ್ಲ ಸ್ವಲ್ಪ ಏನಾದರೂ. ನಾವೆಂತ ಕೊಡದ ಕಾರಣ ನಾವು ಮಳೆಗಾಲದಲ್ಲಿ ಕೊಡುವಾಗ ಇದೇ ರೇಷಿಯೋ ಎಲ್ಲ ಸ್ವಲ್ಪ ಕಾನ್ಸಂಟ್ರೇಟೆಡ್. ಮಳೆಗಾಲದಲ್ಲಿ ಮಳೆ ಬರುವ ಕೊಡುವುದಿಲ್ಲ, ಮಳೆ ನಿಂತ ನಂತರ ಕೊಡುದು. ಮಳೆ ನೋಡಿ ಒಂದು ಮ್ಯಾನುವಲ್ ಆಗಿ ಕೊಡುದು, ಅಂದರೆ ಇದು ಮಾಡಿ ಪ್ರೋಗ್ರಾಮ್ ಇಡೋದಿಲ್ಲ. ಕಾನ್ಸಂಟ್ರೇಷನು ಸ್ವಲ್ಪ ಜಾಸ್ತಿ ಅಲ್ಲ, ಸೇಮ್ ರೇಷಿಯೋ ಅದೇ ರೀತಿ. ಅಂದರೆ ಪೆಪ್ಪರ್ ಇದ್ದರೆ ಅದಕ್ಕೆ ಜಾಸ್ತಿ ಕೊಡ್ತೇವೆ, ಅಲ್ಲಿ ವಾಲ್ಯೂಮ್ ಜಾಸ್ತಿ ಮಾಡಿ. ವಾಲ್ಯೂಮ್ ಅಂದರೆ ಈಗ 50 ಲೀಟರ್ ಇದ್ದರೆ 75 ಲೀಟರ್ ಮಾಡ್ತೇವೆ ಈಗ ಫ್ಲವರಿಂಗ್ ಟೈಮಲ್ಲಿ. ಪೆಪ್ಪರ್ ಇದ್ದರೆ ಕೃಷಿ ಬುಡಕ್ಕೆ ಹೋಗಿ ಮಾಡಬೇಕು ಅದನ್ನು ಅಲ್ಲಿ ಅಲ್ಲ, ಅದೆಲ್ಲ ಮೊಬೈಲ್ ಅದು ನಾವು ಹೋಗುವ ಅಲ್ಲಿಗೆ ಹೋಗುವ. ಕೊಯ್ಲು ವ್ಯವಸ್ಥೆ ದೋಟಿ ಹಾಕಿ ಅಲ್ಲ ಇದಕ್ಕೆ ನೀವು ಕೊಯ್ಲು ಮಾಡುವಾಗ ಅದರ ಮೇಲೆ ಬೀಳುವಂಥದ್ದು ಅದು ವೇಸ್ಟ್ ಆಗ್ತದೆ. ಎಂತ ಮಾಡಲಿಕ್ಕೆ ಆಗಲ್ಲ. ಅಂದರೆ ಅದನ್ನು ಸ್ವಲ್ಪ ಎಳೆದು ನಾವು ದೋಟಿಯನ್ನು ಹಾಕಿ ಒಂದು ಇಷ್ಟು ದೂರ ಹೇಳ್ತೇವೆ. ನೀವು ಇಲ್ಲಿಂದ ಎಳೆಯುವುದಲ್ಲ, ಆ ದೋಟಿಯನ್ನು ಇಲ್ಲಿಗೆ ತಂದು ಹೀಗೆ ಎಳಿತೇವೆ, ಅದು ಬಿಟ್ಟು ಬೀಳ್ತದೆ. ಆದರೆ ಒಂದೊಂದು ಬೀಳ್ತದೆ ಸುಮಾರು. ಹೋಗ್ತದೆ. ಅವು ಕತ್ತಿ ಆದರೆ ಅಷ್ಟು ತಪ್ಪಿಸ್ಲಿಕ್ಕೆ ಆಗುದಿಲ್ಲ ಅವರಿಗೆ. ಕತ್ತಿದ್ರೆ ಆಗ್ತದೆ, ಅಂದರೆ ನಿಮಗೆ ಎಕ್ಸ್ಪೀರಿಯನ್ಸ್ ಆದರೆ ಆಗ್ತದೆ. ಆಲ್ಮೋಸ್ಟ್ 90% ತಪ್ಪಿಸ್ಲಿಕ್ಕೆ ಆಗ್ತದೆ. ಸ್ವಲ್ಪ ದೂರ ಹೋಗಿ ಎಳಿಬೇಕು. ಇಲ್ಲ ಇದು ಕಂಪ್ಯೂಟರ್ ಫುಲ್ ಆಟೋಮ್ಯಾಟಿಕ್ ಆಗುದು. ಇದನ್ನು ನಾವು ಮುಟ್ಲಿ ಆಮೇಲೆ ಆಪರೇಷನ್ ಯಾವುದಿಲ್ಲ.
ಅನ್ನು ಕೂಡ ಈ ಮೇನ್ ಸ್ವಿಚ್ ಆಫ್ ಮಾಡ್ಬೋದು ಇದ್ರೆ ಮೊಬೈಲಲ್ಲಿ. ನಾನು ಹೊರಗಿದ್ರೆ ಇಲ್ಲಿಗ ನಾನು SOS ಬಟನ್ ಒತ್ತಿದ್ರೆ ಇಲ್ಲಿ ಆಕ್ಟಿವೇಟ್ ಕೊಟ್ಟರೆ ಇದು ಕೆಳಗೆ ಆಫ್ ಆಗ್ತದೆ. ಇಲ್ಲಾಂದ್ರೆ ಇಲ್ಲೊಂದು ಶಟ್ ಡೌನ್ ರಿಲೇ ಕೊಟ್ಟಿದ್ದೇವೆ ನಾವು. ಈ ಶಟ್ ಡೌನ್ ರಿಲೇ ಕೊಟ್ಟು ಈ ಆಟೋಮೇಷನ್ ಕಂಟ್ರೋಲ್ ಮಾಡಿ ಶಟ್ ಡೌನ್ ರಿಲೇ ಅಲ್ಲಿ ಕಟ್ ಆಫ್ ಆಗ್ತದೆ. ಇದು ಅಂದರೆ ಇದು ನಿಮಗೆ ಫುಲ್ ಅಡ್ವಾನ್ಸ್. ನಿಮಗೆ ಈಗ LT ಲೈನ್ HT ಲೈನ್ ಮೊನ್ನೆ ಸುಟ್ಟೋಯ್ತು ಇಲ್ಲೆಲ್ಲ ಬಂದು ಶಟ್ ನಮ್ದೆಂತ ಹೋಗಿಲ್ಲ. ನಮ್ದು ಖಾಲಿ ಒಂದು ಈ ಫ್ಯೂಸ್ ಹೋಗಿದೆ ಅಷ್ಟು ಮೂರು, ಯಾವುದೇ ಯೂನಿಟ್ ಬರ್ನ್ ಆಗಿಲ್ಲ. ಅಂದ್ರೆ ಇಲ್ಲಿ ನಾವು ಎಲ್ಲ ಸೋಲಾರ್ ಇಂತ ಅದು ಸೋಲಾರು ಲೋರ ಸೋಲಾರ್ ಎಲ್ಲ ಸೋಲಾರ್. ಪಂಪಿಗೆ ಮಾತ್ರ KEB ಇಷ್ಟು ಯೂನಿಟ್ ಇದ್ದದ್ದು. ನಿಮ್ಗೆ ಇದಕ್ಕೆ ಕೂಡ ಪವರ್ ಅಲ್ಲಿ ಸೋಲಾರ್ ಇಂದ ಬರ್ತದೆ. ಲಿಥಿಯಂ ಬ್ಯಾಟ್ರಿ ಉಂಟು, ಅದಕ್ಕೂ ಸೋಲಾರು. ಎಲ್ಲಿ ಪಂಪಿನ ಇದು ಮಾತ್ರ ನಾನು ಇರೋದು. ಇದು ಜೈನಿಂಗ್ ಫಿಲ್ಟ್ರು, ಡಿಸ್ಕ್ ಫಿಲ್ಟ್ರು, ಇದು ಇಷ್ಟು ಸಿಂಪಲ್ ಹಾಕಿ. ಇದು ಉಂಟಲ್ಲ ಈ ಇಷ್ಟು ದೊಡ್ಡದು ಬೇಡ ನೋಡಿ, ಇಲ್ಲಿ ಮುಕ್ಕಲೆ ಸಣ್ಣ ಮೋಟರ್ ಕಾಣ್ತಲ್ಲ ಇದು ಸರ್, ಈ ಸೆಟಪ್ ಸರ್. ಮತ್ತೆ ಪ್ರೆಷರ್ ಗೇಜ್ ನಿಮಗೀಗ ಇಲ್ಲಿ ಪೈಪ್ ಕಟ್ ಆದರೆ ಅದೆಲ್ಲ ಪ್ರೆಷರ್ ಗೇಜು, ಸಾಯಿಲ್ ಮಾಯ್ಚರು ಅದೆಲ್ಲ ಸಿಗ್ತದೆ, ಎಲ್ಲ ಡೇಟಾ ಸಿಗ್ತದೆ. ಇದರಿಂದ ಅಡ್ವಾನ್ಸ್ಡ್ ಇಲ್ಲ, ಇದು ಫುಲ್ ಅಡ್ವಾನ್ಸ್ಡ್ ಈಗ ಸಿಸ್ಟಮಲ್ಲಿ. ಈಗ ಇದು ನಿಮಗೆ ಮ್ಯಾನುವಲ್ ಆನ್ ಮಾಡಬೇಕಾದ್ರೆ ಹೀಗೆ ಆನ್ ಮಾಡ್ಬೋದು. ಈಗ ನಿಮಗೆ ಈಗ ನೀರು ಒಂದು ತೋಟಕ್ಕೆ ಬೇಕು ಅಂತ ಇದ್ರೆ ನಾನು ಜಸ್ಟ್ ಆನ್ ಮಾಡಿ ತೋರಿಸ್ತೇನೆ. ಈಗ ಮ್ಯಾನುವಲ್ ಇರಿಗೇಷನ್ ನಿಮಗೆ ಈಗ ಇದು ನಮ್ಮದು ಆಟೋಮೆಟಿಕ್ ಪ್ರೋಗ್ರಾಮಲ್ಲಿ ನಾವು ಮಾಡಿ ಇಡ್ತೇವೆ. ಈಗ ಆನ್ ಮಾಡಿದರೆ ಪಂಪ್ ಸ್ಟಾರ್ಟ್ ಆಗ್ತದೆ. ಮೋಟ್ರ್ 1 ನಿಮಗೊಂದು 15 ನಿಮಿಷ ಇಡುವ, 15 ಮಿನಿಟ್ಸ್. ಬೇಕಾದ್ರೆ ಒಂದು ಫರ್ಟಿಲೈಸರ್ ಕೊಡುವ. ಇಲ್ಲಿ ಯಾವುದು ಕೊಡಲಿಕ್ಕೆ ಆಗ್ತದೆ ಗೊತ್ತಿಲ್ಲ. ಫೀಲ್ಡ್ 1 ಆ್ಯಡ್ ಇಂಜೆಕ್ಟರ್ ಪೊಟ್ಯಾಶು ಒಂದು 20 ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ ಅದೊಂದು 20 ಕೊಡುವ. ಈಗ ನಿಮಗೆ ತೋರಿಸಲಿಕ್ಕೆ ಮಾಡಿದ್ದು ಇದು ಆಟೋಮೆಟಿಕ್ ಆಗ್ತಾ ಇರುತ್ತೆ. ಅದನ್ನು ನಾವು ಸೆಟ್ ಮಾಡಿಟ್ರೆ ಅದರಷ್ಟಕ್ಕೆ ಆಗ್ತಾ ಇರ್ತದೆ. ಇದೆಲ್ಲ ಆಗ್ತಾ ಇರ್ತದೆ ಆಟೋಮೆಟಿಕ್. ಈ ವೋಲ್ಟೇಜ್ ಉಂಟು ಗೊತ್ತಿಲ್ಲ ನಮಗೆ, ಬೆಳಿಗ್ಗೆ ವೋಲ್ಟೇಜ್ ಇರೋದಿಲ್ಲ, 300ರ ಕೆಳಗೆ ಇರ್ತದೆ. ನಾವು ನೈಟ್ ಮಾತ್ರ ಸ್ಟಾರ್ಟ್ ಮಾಡೋದು. ಹೆಚ್ಚಾಗಿ ಸ್ಟಾರ್ಟ್ ಆಯಿತು, ಪಂಪ್ ಸ್ಟಾರ್ಟ್ ಆಯಿತು. ಇದು ಪಂಪ್ ಸ್ಟಾರ್ಟ್ ಆಗಿ ಇನ್ನೂ ಒಂದು 5 ನಿಮಿಷ ಇರಿಗೇಷನ್ ಆಗ್ತದೆ, ಮತ್ತೆ 5 ನಿಮಿಷ ಫರ್ಟಿಗೇಷನ್ ಆಗ್ತದೆ, ಅದು ಸ್ಟಾರ್ಟ್ ಆಗ್ತದೆ. 5 ನಿಮಿಷ ಮತ್ತೆ ನೀರು ಇದಾಗ್ತದೆ. ಅಂದರೆ ನಮ್ಮದು ಅದು ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ನಾವು ಸೆಟ್ ಮಾಡಿ ಪ್ರೋಗ್ರಾಮ್ ಮಾಡಿ ಇರ್ತೇವೆ ಆಲ್ರೆಡಿ. ಇದೀಗ ನಿಲ್ಬೇಕು. ಈಗ ಪಂಪ್ ಆನ್ ಆಯಿತು, ಇನ್ನು ಬ್ಲೋವರ್ ಆನ್ ಆಗ್ತದೆ. ಬ್ಲೋವರ್ ಅಂದರೆ ಟ್ಯಾಂಕ್ ಮಿಕ್ಸಿಂಗ್. ಈಗ ಫರ್ಟಿಲೈಸರ್ ಹೋಗ್ತಾ ಇಲ್ಲ, ಮತ್ತೆ ಇದು ಆಲ್ ಆನ್ ಆಗಿದೆ. ಇದು 1 by 1 ಆನ್ ಆಗಿದೆ. ಈಗ ಬ್ಲೋವರ್ ಆನ್ ಆಯಿತು, ಅದು ಮಿಕ್ಸಿಂಗ್ ಆಗ್ತದೆ. ಮತ್ತೆ ಇದು ಮೇಲೆ ಬರ್ತದೆ, ಹೋಗುವಾಗ ಇದು ಮೇಲೆ ಬರ್ತದೆ. ನಿಮಗೆ ಎಷ್ಟು ಕಿಲೋಮೀಟರ್ ಬೇಡ ನಿಮಗೆ ಆಲ್ ಆನ್ ಮಾಡೋದಲ್ಲ. DCಯಲ್ಲಿ ಒಂದು ಪಲ್ಸ್ ಕೊಡೋದು, ಒಂದು ಪಲ್ಸ್ ಕೊಟ್ಟರೆ ಮಿಕ್ಸ್ ಆಯಿತು ಬಾಯಿ. ಮತ್ತೆ ಕರೆಂಟ್ ಬೇಡ. DCಯಲ್ಲಿ AC ಕಂಟಿನ್ಯೂಸ್ ಮಾಡಬೇಕು. ಮತ್ತೆ ಪುನಃ ಒಂದು ಪಲ್ಸ್ ಕೊಟ್ಟರೆ ಆಫ್ ಆಯಿತು. 15 ಲಕ್ಷವರೆಗೆ ಮಾಡ್ಬೋದು. ಏಕೆಂದರೆ ಇಲ್ಲಿ DC ಮೋಟ್ರ್ ಹಾಕ್ಬೋದು. DC ಮೋಟ್ರ್ ಹಾಕಿ ನೀವು ಇನ್ನೂ ಸಿಂಪಲ್ ಬೇಕಲ್ಲ, ನಿಮ್ಗೆ ಒಮ್ಮೆಗೆ ಕವರ್ ಆಗ್ತದೆ ಅಂತಂದರೆ ಇದಕ್ಕೊಂದು ಕಂಟ್ರೋಲ್ ಹಾಕಿತ್ತು. ಇಲ್ಲಿ DC ಮೋಟ್ರ್ ಹಾಕಿ ಇದರಿಂದ ಒಂದು ರಿಲೇ ಕೊಟ್ಟು ಇದಕ್ಕೆ ಯೂನಿಟ್ ಕೊಟ್ಟಿದ್ದು. ಇದಕ್ಕೊಂದು 8,000, DC ಮೋಟ್ರಿಗೆ ಒಂದು 5,000. ನಿಮಗೆ ಮಾತ್ರ ಕಂಟ್ರೋಲ್ ಸಿಗುವುದಿಲ್ಲ. ನಿಮಗೀಗ ಮನೆಯಲ್ಲಿ ಕೂತ್ಕೊಂಡು ಇದನ್ನು ಆನ್ ಆಫ್ ಮಾಡಲಿಕ್ಕೆ ಆಗ್ತದೆ ಪಂಪನ್ನು LNT ಕಂಟ್ರೋಲಲ್ಲಿ. ಬಟ್ ಇದಕ್ಕೆ ಕಂಟ್ರೋಲ್ ಇರೋದಿಲ್ಲ. ಇದು ಆಟೋ ಆನ್ ಆಗ್ತದೆ ಅದರೊಟ್ಟಿಗೆ. ನಿಮಗೆ ಸಿಂಪಲ್ ಮಾಡಿದ್ರೆ ಮತ್ತು ಸಿಂಪಲ್ ಆಗಿ ಮಾಡಲಿಕ್ಕೆ ಎಲ್ಲ ಎಟ್ ಎ ಟೈಮ್ ಕವರೇಜ್ ಮಾಡಬೇಕು. ಅದು ಭಾರಿ ಸಿಂಪಲ್ ಎಲ್ಲ ಆಗ್ತದೆ. ಅದು ನಿಮಗೆ ಇದರಲ್ಲಿ ಎಂತ ಅಂದರೆ ನಿಮಗೆ ಎಲ್ಲಿ ಹೋದರೂ ಎಂತೆಂತ ಆಗ್ತದೆ ಗೊತ್ತಾಗ್ತದೆ. ಇಲ್ಲ ಅಷ್ಟೇ, ಅಲ್ಲಿ ಹಾಗೆ ಇದು ನೋಡಿ. ಈಗ ಫರ್ಟಿಲೈಸರ್ ಹೋಗ್ತದೆ ಅಷ್ಟೇ, ಇದು ಹೋಗ್ತದೆ 1 by 1 ಹೋಗಿ ಆಫ್ ಆಗ್ತದೆ. ಈಗ ಮಿಕ್ಸಿಂಗ್ ಆಗ್ತಾ ಇರ್ತದೆ ಲೋವರ್ ಫಿಲ್ಟರ್ ಕ್ಲೀನ್ ನೀರು. ಇದು ನಾವು ಕಪ್ಲಿಂಗ್ ಹಾಕುದಿಲ್ಲ ಇದರಲ್ಲಿ. ಇದಂದ್ರೆ ನಿಮಗೆ ಎಂತ ಗೊತ್ತುಂಟಾ, ಈ ಫಿಲ್ಟರ್ ಕ್ಲೀನ್ ಅಂದ್ರೆ ಕೆರೆಗೆ ಹೋಗ್ತದೆ. ಇರಿಗೇಷನ್ ನೀರಲ್ಲ, ಇರಿಗೇಷನ್ ಇದರಲ್ಲಿ ಹೋಗ್ತದೆ, ಇದರಲ್ಲಿ ಹೋಗಿ ಅಲ್ಲಿ ಹೋಗ್ತದೆ. ಇದು ಅಲ್ಲಿ ಫಿಲ್ಟರ್ ಕ್ಲೀನ್ ಅಂತ ಇದು ನಾವು ಕಪ್ಲಿಂಗ್ ಇದಕ್ಕೆ ಗಮ್ ಹಾಕಲಿಲ್ಲ. ಗಮ್ ಹಾಕಲಿಲ್ಲ ನಮಗೆ ಅಂದ್ರೆ ಮೇಂಟೆನೆನ್ಸಿಗೆಲ್ಲ ಕೆಲವು ಅದು ಕಟ್ ಮಾಡಬೇಕಾಗ್ತದೆ. ನಿಮಗೆ ಅದು ತೋರಿಸಲಿಕ್ಕೆ ಈಗ ಎಂಥರ ಸ್ಪ್ರೇ ಕೊಟ್ಟ ಬೋರ್ಡು ಅಥವಾ ಕೆಮಿಕಲ್ಸ್ ಕಾಂಟ್ಯಾಕ್ಟ್ ಇದ್ದರೆ ಅದು ಆ ನೀರಲ್ಲಿ ಇಳಿತದೆ. ಸೊ ನಿಮಗೆ ಪೆಸ್ಟಿಸೈಡ್ ರೆಸಿಡಿ ಇದರಲ್ಲಿ ಯಾವುದು ಇರೋದಿಲ್ಲ, ಅದು ಸುಣ್ಣದ ಅಂಶ ಯಾವುದು ಇರೋದಿಲ್ಲ. ಮತ್ತು ಇದು ಇನ್ನೂ ಕಪ್ಪಾಗಬೇಕಾದ್ರೆ ನಾವು ಮಾಡೋದಿಲ್ಲ. ಸಂಜೆ 2 ಗಂಟೆ ಮೊದಲು ರಾಶಿ ಮಾಡಬೇಕು, ಮುಚ್ಚಬೇಕು, ಬೆಳಿಗ್ಗೆ ಪುನಃ ಓಪನ್ ಮಾಡಬೇಕು. ಅವು ಫುಲ್ ಬ್ಲ್ಯಾಕ್ ಬರ್ತದೆ ನಿಮಗೆ. ಅದು ಎವ್ರಿ ಡೇ ಮಾಡಬೇಕು, ಕಪ್ಪಾಗ್ತದೆ. ಅಂದರೆ ಅದಕ್ಕೆ ಸ್ವಲ್ಪ ನೀವು ಹೊತ್ತಿಸಿದರೆ ಸುಡು ಮಣ್ಣು ಅಂದರೆ ನಿಮಗೆ ಅನಾರೋಬಿಕ್ ಕಂಡೀಷನ್ಗೆ ಹೊತ್ತಿಸ್ಬೇಕು ಅಂತ ಲೆಕ್ಕ. ಸುಡು ಮಣ್ಣು ಮಾಡೋದಂದರೆ ನಮ್ಮ ಹಿರಿಯವರ ಕಾನ್ಸೆಪ್ಟ್. ಅದು ಕಟ್ಟಿಗೆ ಹಾಕಿ ಅದಕ್ಕೆ ಮಣ್ಣು ಹಾಕಿ ಅವಾಗ ಆಕ್ಸಿಜನ್ ಸಿಗದೆ ಸುಡುವುದು, ಮಸಿ ಆಗ್ತದೆ ಜಾಸ್ತಿ. ನೀವು ಕಟ್ಟಿಗೆಯನ್ನು ಹೊತ್ತಿಸಿ ಹಾಕುವಾಗ ನೈಟ್ರೋಜನ್ ಲಾಸ್ ಆಗ್ತದೆ.
ಫಾಸ್ಫರಸ್ ಲಾಸ್ ಆಗ್ತದೆ. ಯಾವುದೇ ಮೆಟಲ್ಸ್ ನ್ಯೂಟ್ರಿಯೆಂಟ್ ಈಗ ಬಾಕಿ ಇರುವುದು ಪ್ಲಾಂಟ್ಗಳಿಗೆ NPK, ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಸೆಕೆಂಡ್ ನ್ಯೂಟ್ರಿಯೆಂಟ್. ಜಿಂಕ್, ಬೋರಾನ್, ಐರನ್, ಮಾಲ್ಬಿಡಿನಮ್, ಮ್ಯಾಂಗನೀಸ್ ಇದೆಲ್ಲ ಮೈಕ್ರೋ ಲೆವೆಲ್ ಬೇಕಾಗುವುದು. ಯಾವುದೇ ಒಂದು ಕಟ್ಟಿಗೆಯನ್ನು ಹೊತ್ತಿಸಿದ್ರೆ ಮೆಟಲ್ಸ್ ಯಾವುದು ಲಾಸ್ ಆಗಲ್ಲ. ಮೆಟಲ್ ಅಂದ್ರೆ ಅದು ಸಾಲಿಡ್ ಮೆಟಲ್ಲೇ. ನ್ಯೂಟ್ರಿಯೆಂಟ್ ಅಂದ್ರೆ ಮೆಟಲ್ ಅಂದ್ರೆ ಈಗ ಕಬ್ಬಿಣ ಮೆಟಲ್ ಉಂಟಲ್ಲ, ಹಾಗೆ ಅದು ಮೆಟಲ್. ಪೊಟ್ಯಾಶ್ ಎಲ್ಲ ಮೆಟಲ್, ಪೊಟ್ಯಾಶ್ ಮೆಟಲ್, ಮ್ಯಾಂಗನೀಸ್ ಮೆಟಲ್, ಜಿಂಕ್ ಮೆಟಲ್, ಮೆಗ್ನೀಷಿಯಂ ಮೆಟಲ್ ಅದೆಲ್ಲ ಉಳಿತದೆ. ಅದನ್ನು ಲಾಸ್ ಆಗುದೇ ಇಲ್ಲ. ನಿಮಗೆ ಪೊಟ್ಯಾಷಿಯಂ ಹೀಗೆ ನೀವು ಬಿಸಾಕಿದ್ರು ಅದು ಎವಾಪರೇಟ್ ಆಗುತ್ತೆ. ನೈಟ್ರೋಜನ್ ಮಾತ್ರ ಎವಾಪರೇಟ್ ಆಗುತ್ತೆ, ಯೂರಿಯಾ ಮಾತ್ರ ಎವಾಪರೇಟ್ ಆಗುತ್ತೆ. ಸೊ ಅದೆಲ್ಲ ಇರ್ತದೆ ಆ ನ್ಯೂಟ್ರಿಯೆಂಟ್. ಅದು ಮತ್ತೆ ಅದರ ಬಯೋಚಾರಲ್ಲಿ ಮೈಕ್ರೋಬಿಯಲ್ ಆಕ್ಟಿವಿಟಿ ಫಾಸ್ಟ್ ಆಗ್ತದೆ, ನಿಮಗೆ ಏರೇಷನ್ ಜಾಸ್ತಿ ಆಗ್ತದೆ. ಹಾಗೆ pH ಅದರದ್ದು 8 ರಿಂದ 9 ಇರ್ತದೆ. ಯಾಕೆಂದ್ರೆ ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಮತ್ತೆ ಪೊಟ್ಯಾಷ್ ಎಲ್ಲ ಇರುವ ಕಾರಣ ನಿಮಗೆ ನಮ್ಮದು pH 5.5 ಇರುವುದಲ್ಲ, pH ಮೀಟರ್ ಒಳ್ಳೆ ರಿಸಲ್ಟ್ ಬರ್ತದೆ. ನಿಮಗೆ ಸುಟ್ಟು ಮಣ್ಣು ಒಳ್ಳೇದು. ಮತ್ತೆ JCB ಯಲ್ಲಿ ಸುಮಾರು ಹೋಯ್ತು, ಸುಮಾರಲ್ಲ ಒಂದು 50 ಗಿಡ. ಅದರಿಂದ ಟ್ರೆಂಚಿಗೆ ತೋರ ಬೇರೆ ಕಟ್ಟಾಯ್ತು. ಈಗ ಮಳೆ ಹೋಗುವಾಗ ತೆಗಿ ಅಂತ, ಇಲ್ಲಂದ್ರೆ ಅಷ್ಟು ಅಂತ ಡ್ಯಾಮೇಜ್ ಬರುತ್ತಿಲ್ಲ, ಅಷ್ಟು ಮೈನಸ್ ಸಾಯಿಲ್ಲ. ಅದು ಹಿಪ್ಪಿಲಿಗೆ ಬರ್ತದೆ. ಹಿಪ್ಪಿಲಿ ಗಿಡ ಸಾಯ್ತದೆ ಅಂತ ಹೇಳ್ತಾರಲ್ಲ, ಹೆಚ್ಚಾಗಿ 1,000 ಗಿಡ ಒಂದು 5 ವರ್ಷ 50 ಗಿಡ ಎಲ್ಲ ಹೋಗ್ತದೆ. ಅದು ನೀರು ಬರಲಿಲ್ಲ ಹೋಗುದು. ಅದಕ್ಕೆ ನೀವು ಇಮಿಡಾಕ್ಲೋಪಿಡ್ ಅಂತ ಬರ್ತದೆ ಆಟಮ್ ಅಂತ, ಅದನ್ನು ಒಂದು 1 ml per ಲೀಟರ್ ಹಾಕಿ ಸ್ಪ್ರೇ ಕೊಟ್ಟರೆ ಈಗ ನಮ್ಮ ಈಗ ಸ್ಪ್ರೆಡ್ ಮಾಡಿ ಸ್ಪ್ರೇ ಮಾಡಿದ್ದು ಸತ್ತೇ. ಅದು ಮಾಡಿದ್ರೆ ಸಾಧಾರಣ ರೋಗ ಕಟ್ಟಲ್ಲ. ಈಗ ನಮಗೆ ಡಿಸಿ ನಮ್ಮಲ್ಲಿ ಆಗ್ತದೆ. ನಮ್ಮಲ್ಲೆಲ್ಲ ಕಾರ್ಬನ್ ಫೈಬರ್ ದೊಡ್ಡ ಸ್ಪ್ರೇ ಮಾಡುದು, ಹಿಂದಿ ಸ್ಪ್ರೇ ಮಾಡುದು. ನಮ್ಮಲ್ಲಿ ಹೊರಗಿನ ಲೇಬರ್ 2 ಜನ ಇರುವುದು ಡೈಲಿ. ಒಂದು ಮನೆ ವರ್ಕಿಗೆ ಮತ್ತೊಂದು ಒಬ್ಬ ಇದ್ದಾರೆ, ಮತ್ತೆಲ್ಲ ಹಿಂದಿಯವರು. ಅಡಿಕೆ ಕೊಲಿಯುವುದು, ಸ್ಪ್ರೇ ಮಾಡುದು, ಅಡಿಕೆ ತೆಗೆಯುವುದು ಎಲ್ಲ ಅವರೇ. ಕಾರ್ಬನ್ ಫೈಬರ್ ದೊಡ್ಡ 2 ಉಂಟು, ಅದರಲ್ಲಿ ಸ್ಪ್ರೇ ಮಾಡುದು. ಇದು ಮರ ಹತ್ತಲಿಕ್ಕೆ ಇಲ್ಲ, ಯಾರು ಕೂಡ ಮರ ಹತ್ತಲಿಕ್ಕಿಲ್ಲ, ಎಲ್ಲ ಕೆಳಗಿದೆ. ಈಗ ನೀವು ಈ ಒಳ್ಳೆ ಮನಸ್ಸಿಗೆ ನೀವು ಕೊಟ್ಟಿದ್ದೀರಾ? ಬೋರ್ಡ್ ಅಲ್ಲ ಅದು ನಿಮಗೆ ಅಡಿಕೆ ತೋಟದ ಒಳಗೆ ಬೇಡ. ಎಲ್ಲಿ ಬಿಸಿಲು ಜಾಸ್ತಿ ಇರ್ತದೆ ಅಂತ ತಗೊಳ್ಳಿ ಬೇಕಾಗ್ತದೆ. ಈಗ ಈ ಅಡಿಕೆ ಕೂಡ ನಾನು ಹಾಗೆ ಹೇಳಿದಲ್ಲ, ಫಂಗಸ್ ಇಂದ ಬೀಳ್ತದೆ, ಕೀಟದಿಂದ ಬರ್ತದೆ, ಇನ್ಸೆಕ್ಟ್ ಇಂದ ಬೀಳ್ತದೆ. ಸೊ ಅದೆಂತಂದು ನೀವು ಅಬ್ಸರ್ವ್ ಮಾಡಿ. ಫಂಗಸ್ ಇಂದ ಗೊತ್ತಾಗ್ತದೆ, ಕೀಟದ್ದು ಗೊತ್ತಾಗ್ತದೆ. ನೀವು ಕಟ್ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ, ಅಲ್ಲಿ ಸೂಜಿಯಾಗಿ ಹೋಲಾಗಿರ್ತದೆ. ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆಯಿಂದ ಆದರೆ ನಿಮಗೆ ಫೀಮೇಲ್ ಫ್ಲವರ್ಸ್ ಬೀಳ್ತದೆ. ಫೀಮೇಲ್ ಅಂದರೆ ಸೆಟ್ ಆಗದ ಫ್ಲವರ್ಸ್ ಇದೆಯಲ್ಲ, ಹಾಗೆ ಬೀಳ್ತದೆ. ಅದಕ್ಕೆ ಫಂಗಸ್ ಅಲ್ಲೂ ಬೀಳ್ತದೆ. ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆ ನಿಮಗೆ ಗೊತ್ತಾಗ ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆ ಆದರೆ ನಿಮಗೆ ಈ ಎಲೆ ತಿರಿ ಬರ್ತದಲ್ಲ, ತಿರಿ ಸಣ್ಣದಾಗುತ್ತೆ. ಜಿಂಕ್ ಕೊರತೆ ಆದರೆ ನಿಮಗೆ ತಿರಿಯ ಎಲೆಯ ಲೆಂತ್ ಇದೆಯಲ್ಲ, ಹೆಲ್ತಿ ಎಲೆಯ ಲೆಂತ್ ಇಷ್ಟು ದೊಡ್ಡದಿರ್ತಲ್ಲ, ಇಷ್ಟು ಶಾರ್ಟ್ ಆಗ್ತದೆ. ನೀವು ಅಬ್ಸರ್ವ್ ಆಗುತ್ತೆ ಜಿಂಕ್ ಕೊರತೆ. ಮತ್ತೆ ಬೋರಾನ್ ಕೊರತೆ ಆದರೆ ನೆರಿಯಾಗಿ ಬರ್ತದೆ. ನೆರಿ ಅಂದರೆ ನಿಮ್ಮ ಎಲೆಗಳಲ್ಲಿ ನೆರಿ, ನೀವು ಕರೆಕ್ಟ್ ಅಬ್ಸರ್ವ್ ಮಾಡಿ ತೋಟದಲ್ಲಿ ಈ ಎಲೆಗಳ ಟಿಪ್ಪಲ್ಲಿ ಹೀಗೆ ಹೀಗೆ ನೆರಿ ಬೀಳ್ತದೆ. ಅದು ನೆರಿ ಬಿಟ್ಟರೆ ಬೋರಾನ್ ಕೊರತೆ. ಅದಕ್ಕೆ ನೀವು ಸ್ಪ್ರೇಯಲ್ಲಿ ಕೊಡಬೇಕು, ಇಲ್ಲದ್ರೆ ಬುಡಕ್ಕೆ ಬೋರಾನ್ ಹಾಕಬೇಕು. ಸ್ಪ್ರೇ ಕೊಟ್ಟರೆ ಉತ್ತಮ. ಜಿಂಕ್ ಕೊರತೆ ಅಂದರೆ ಶಾರ್ಟ್ ಆಗ್ತದೆ, ಇಲ್ಲಿ ಮುಂಡು ತಿರಿ ಅಂತ ಹೇಳ್ತಾರೆ. ಮುಂಡು ತಿರಿ ಕೊಡ್ಬೋದು, ಏನು ತೊಂದರೆ ಇಲ್ಲ. ನನ್ನ ಅಭಿಪ್ರಾಯ ಆದರೆ ನಲ್ಲಿ ಬೀಳುವುದು ಕಂಟ್ರೋಲ್ ಆಗುದಿಲ್ಲ ಬೋಟೋದಲ್ಲಿ, ಯಾವುದು ಬೋಟೋ ದ್ರಾವಣದಲ್ಲಿ ಆಗುದಿಲ್ವಾ? ನಿಮಗೆ ನಳ್ಳಿ ಸುಮಾರು ವಿಷಯದಲ್ಲಿ ಬೀಳ್ತದೆ. ಒಂದು ವಿಷಯದಲ್ಲಿ ಒಂದು ಫಂಗಸ್ ಅಂದ್ರೆ ಕ್ವಾಲಿಟಿ ಫಂಗಸ್. ಅದಕ್ಕೆ ನಾನು ಹೇಳಿದ್ದೇನೆ ಈಗ ನಿಮ್ಮ ಯಾವುದು ಇಂಡೋಫಿಲ್, M45, Z78 ಮತ್ತೆ ನೇಟಿವ್, ಅದು ಫಂಗಸ್ ಇಂದ ಬೀಳ್ತದೆ ಒಂದು. ಅದು ಫಂಗಸ್ ಅಲ್ಲಿ ಸ್ಪ್ರೆಡ್ ಆಗಿ ಒಣಗುದು, ಹಿಂಗೆ ಮತ್ತೊಂದು ಕಂಬಳಿ ಹುಳದ ಅಟ್ಯಾಕ್. ಕಂಬಳಿ ಹುಳ ಅದರ ಒಳಗೆ ಹೋಗಿ ತೂತು ಮಾಡಿ ಅದರಲ್ಲಿ ಕಂಬಳಿ ಹುಳ ತಿಂದು ನೀವು ಓಪನ್ ಆಗುವಾಗಲೇ ಅದೊಂದು ಕರಚಿದಾಗಿರ್ತದೆ. ಮತ್ತೆ ಹಿಸ್ಕು ತಿಂತದೆ. ಹಿಸ್ಕು ಅಂದ್ರೆ ಇದು ಸ್ನೇಹಿಲ್ ಅಂದ್ರೆ ಈಗ ಒಂದು ಬಸವನ ಉಂಟು, ಅದು ತಿಂತದೆ. ಮತ್ತೆ ನಿಮಗೆ ನಳ್ಳಿ ಸೆಟ್ ಆದ ನಂತರ ನಿಮಗೆ ಇದು ಈ ಪೆಂಟಡೊಮಿಕ್ ಬಗ್ ಅಂತ ಇರ್ತದೆ, ಕೀಟ, ರಸ ಇರುವ ಕೀಟ, ಅದು ತಿಂತದೆ. ಅದು ತಿಂದು ರಸ ಇಳಿತದೆ. ಮತ್ತೆ ನಿಮಗೆ ಹಿಂಗಾರಕ್ಕೆ ನಾವು 2 ಸ್ಪ್ರೇ ಕೊಟ್ಟಿದ್ದೇವೆ ಕಳೆದ ವರ್ಷ. ನಾವು ನವೆಂಬರ್ ಫಸ್ಟ್ ವೀಕಲ್ಲಿ ಒಂದು ಬೇಗ ಆಗಿದೆ, ಮತ್ತೆ ಏಪ್ರಿಲ್ ಎಂಡ್ ಅಲ್ಲಿ ಅಷ್ಟೇ ಕೊಟ್ಟೆ. ನಮ್ಮ ಲೇಬರ್ ಇಲ್ಲ, ಲೇಬರ್ ಹಿಂದಿಯವರೆಲ್ಲ ಹೋದ್ರು. ಈ ವರ್ಷ ಮೊನ್ನೆ ಕೊಟ್ಟಿದ್ದೇನೆ ಜನವರಿ 15ಕ್ಕೆ. ಇನ್ನೊಂದು 2 ಸ್ಪ್ರೇ ಕೊಡ್ಬೇಕು, ಒಟ್ಟು 3 ಸ್ಪ್ರೇ ಕೊಡ್ಬೇಕು. ಹಿಂಗಾರ ಒಣಗುದಕ್ಕೆ, ನಲ್ಲಿ ಬೀಳುವುದಕ್ಕೂ ನೀವು ಸ್ಪ್ರೇ ಕೊಟ್ಟರೆ ಸರಿ ಆಯ್ತು. ಮತ್ತೆ ಕ್ಯಾಲ್ಸಿಯಂ ಕೊರತೆಯಿಂದ ಬರ್ತದೆ. ಕ್ಯಾಲ್ಸಿಯಂ ಸುಣ್ಣ ಹಾಕಿದ್ರು, ಕ್ಯಾಲ್ಸಿಯಂ ಇಮಿಡಿಯೇಟ್ ಸಿಗಲ್ಲ. ಕ್ಯಾಲ್ಸಿಯಂ ನೈಟ್ರೇಟ್ ಕೊಡಬೇಕಾಗ್ತದೆ. ಕ್ಯಾಲ್ಸಿಯಂ ಕೊರತೆ ಇಲ್ಲೂ ಬರ್ತದೆ. ಮತ್ತೆ ನಿಮಗೆ ಕ್ರಾಸ್ ನೋಡ್ ಬರ್ತದೆ.
ಮರಗಳಲ್ಲಿ ಈ ಮರಗಳ ಗಂಟು ಉಂಟಲ್ಲ ಕ್ರಾಸಿಂಗ್ ಆಗ್ತದೆ. ಕ್ರಾಸಿಂಗ್ ಆಗ್ತದೆ, ಕ್ಯಾಲ್ಸಿಯಂ ಮತ್ತೆ ಬೋರಾನ್ ಬರುತ್ತೆ. ಸೊ ಅದು ನೀವು ಇದನ್ನು ನೋಟ್ ಮಾಡಬೇಕು. ಒಂದು ಕ್ಯಾಲ್ಸಿಯಂ, ಬೋರಾನ್, ಜಿಂಕ್, ಇದು ಮೂರು ಕರೆಕ್ಟ್ ನೋಡಿದ್ರೆ ಏನು ಪ್ರಾಬ್ಲಮ್. ಮತ್ತೆ ಎಲೆಗಳು ಬಾಗುವುದು ಹೇಗೆ? ನಾರ್ಮಲ್ ಕ್ಯಾರೆಕ್ಟರ್ ಪೊಟ್ಯಾಷಿಯಂ ಕೊರತೆ ಅಂತ ಹೇಳ್ಬೋದು. ಯೂಶಲಿ ಬಾಗ್ತದೆ, ಕೆಲವು ಮಂಗಳದ ಕೆಲವು ಸಸಿಗಳು ಬಾಗ್ತದೆ. ಓಲ್ಡ್ ಎಲೆ ಅದು. ಮತ್ತೆ ನನ್ನದೊಂದು ಅಡಿಕೆ ಮರ ಇತ್ತು, ತುಂಬಾ ಚೆನ್ನಾಗಿತ್ತು. ಆದ್ರೆ ಅದರ ಹಿಂಗಾರ ಅಲ್ಲಿಗೆ ಬೆಂಡ್ ಆಗುತ್ತೆ. ನಾನು ಮರವನ್ನೇ ಕಳಿಸ್ಬೇಕು. ನೈಟ್ರೋಜನ್ ಬರುತ್ತೆ. ನೈಟ್ರೋಜನ್ ಎಕ್ಸೆಸ್ ಆದ್ರೆ ಆಗ್ತದೆ. ನೈಟ್ರೋಜನ್ ಎಕ್ಸೆಸ್ ಆದ್ರೆ ಅದು ನಾನು ಅಂತ ಹೇಳಿದ್ರೆ ಕೋಳಿ ಗೊಬ್ಬರ. ನೈಟ್ರೋಜನ್ ಎಕ್ಸೆಸ್ ಹಾಕಿದ್ರೆ ನಿಮಗೆ ಹಿಂಗಾರ ಕಟ್ಟಾಗಿ ಬೀಳುದು, ಎಲೆಗಳು ಕಟ್ಟಾಗಿ ಬೀಳುದು ಬೀಳ್ತದೆ. ಅದು ಅದೇ ನೀವು ಎಕ್ಸೆಸ್ ಕೊಟ್ರೆ ಏನಾಗಲ್ಲ, ಅದೇ ಫಾರ್ಮ್ ಅಲ್ಲಿ ಪೊಟ್ಯಾಶ್ ಕೊಡ್ಬೇಕು. ಅಷ್ಟೊಂದು ನೀವು ಆ ಎಕ್ಸೆಸ್ ಕೊಟ್ರೆ ಅಷ್ಟೇ ಡೋಸ್ ಪೊಟ್ಯಾಶ್ ಜಾಸ್ತಿ ಕೊಡ್ಬೇಕು, ಅಷ್ಟೇ ಡೋಸ್ ಜಿಂಕ್ ಜಾಸ್ತಿ ಕೊಡಬೇಕು, ಅಷ್ಟೇ ಡೋಸ್ ಎಲ್ಲವನ್ನು ಜಾಸ್ತಿ ಕೊಡ್ಬೇಕು. ನಿಮಗೆ ಮತ್ತೆ ಸಿಕ್ಕಾಪಟ್ಟೆ ಜಾಸ್ತಿ ಕೊಟ್ಟರೆ ಗಿಡ ಸತ್ತೋಗ್ತದೆ. ಅಂದ್ರೆ ಲೆಕ್ಕದಲ್ಲಿ ಸುಡುತ್ತದೆ ಕೂಡ. ಈಗ pH ಮೇಂಟೈನ್ ಮಾಡಬೇಕು. ಅಷ್ಟು ಎಕ್ಸೆಸ್ ಕೊಡುವಾಗ ನೀವು pH ಡೌನ್ ಆಗಿ pH 5 ಸುಟ್ಟು ನಾವು ಹಾಗೆ ಕೊಡಬೇಕು, ನೋಡ್ತೇವೆ. ಮತ್ತೆ ಸುಡುಮಣ್ಣು ಹೇಗೆ ಆಕ್ಚುಲಿ? ಸುಡುಮಣ್ಣು ಒಳ್ಳೆಯದು. ಅದರಲ್ಲಿ ಯಾವ ಕಂಟೆಂಟ್ ಇರ್ತದೆ? ಸುಡುಮಣ್ಣಲ್ಲಿ ಈಗ ಒಂದು ಕಟ್ಟಿಗೆ ಫೀಮೇಲ್ ಫ್ಲವರ್ ಕಡಿಮೆ ಇತ್ತು, ಅಥವಾ ಅಲ್ಲಿ ಮೇಲ್ ಫ್ಲವರ್ ಕಡಿಮೆ ಇತ್ತು, ಫೀಮೇಲ್ ಫ್ಲವರ್ಗೆ ಸೆಟ್ ಆಗದಿದ್ರೆ ಪಾಲಿನೇಷನ್ ಆಗಿ ಇದು ಬೀಳ್ತದೆ. ಮತ್ತೆ ಎಕ್ಸ್ಟ್ರೀಮ್ ವೆದರ್, ಟೆಂಪರೇಚರ್, ಆ ಥರ ಎಲ್ಲ ಸುಮಾರು ಫ್ಯಾಕ್ಟರಿ ಇದೆ ಬೀಳೋದಕ್ಕೆ. ನಾವು ಇದು ಮಾತ್ರ ಒಂದು ಫಂಜಿಸೈಡ್ ಇನ್ಸೆಕ್ಟಿಸೈಡ್ ಕೊಡ್ತೇವೆ. ಎಲ್ಲ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ. ಇದಕ್ಕೆಲ್ಲ ನಿಮಗೆ ಕಂಟ್ರೋಲ್ ಮಾಡಿ ಸ್ವಲ್ಪ ಕೆಲಸ ಉಂಟು ಅದಕ್ಕೆ. ಅದನ್ನೆಲ್ಲ ಈ ಮೆಟರಾಲಿಟಿ ಅಂತದೆಲ್ಲ ಕೊಟ್ಟು ಕಂಟ್ರೋಲ್. ಸಣ್ಣ ತೋಟದಲ್ಲೆಲ್ಲ ಅದರ ಪ್ರಾಬ್ಲಮ್ ಇರ್ತದೆ. ಮತ್ತೆ ನೀವು ಬೋರ್ಡ್ 2 ಸ್ಪ್ರೇ ಮಾಡಿದ್ರೆ ಆಟೋಮೆಟಿಕ್ ಕಂಟ್ರೋಲ್ ಆಗ್ತದೆ. ಸುಮ್ಮನೆ ಈ ಲೈಮಲ್ಲಿ ಕಂಟ್ರೋಲ್ ಆಗ್ತದೆ. ಕಳೆದ ಸಲ ಇದೇ ರೀತಿ ಬೀಳ್ತಾ ಇತ್ತು. ಸ್ವಲ್ಪ ಬೀಳ್ತದೆ ನಿಮಗೊಂದು ಅದು ಈ ಫಸ್ಟ್ ಹಿಂಗಾರದಲ್ಲಿ ಅಥವಾ ಸೆಕೆಂಡ್ ಹಿಂಗಾರದಲ್ಲಿ ಅದರಲ್ಲಿ ಎಲ್ಲ ಕಾಯಿಗಳು ನಿಲ್ಲುವುದಿಲ್ಲ, ಅದರಲ್ಲಿ ಬೀಳ್ತದೆ. ಮತ್ತೆ ಹಾಗೆ ನಿಮ್ದು ಫಾಸ್ಫರಸ್ ಜಾಸ್ತಿ ಆದ್ರೆ ಹೌದು, ನಿಮಗೆ ಜಿಂಕ್ ಅಪ್ಟೇಕ್ ಆಗಿ ಬೀಳ್ತದೆ. ಜಿಂಕ್ ಬೋರಾನ್ ಕೊಡಬೇಕು. ಬುಡಕ್ಕೆ ಹಾಕಿದೆ ಏನ್ ಮಾಡಿ ಬುಡಕ್ಕೆ ಹಾಕಿದ್ರೆ ಆಗ್ತದೆ. ಫಾಸ್ಫರಸ್ ಜಾಸ್ತಿ ಇದ್ರೆ ಹೀರಿಕೊಳ್ಳುದಿಲ್ಲ. ಬುಡಕ್ಕೆ ನಾವು ಹಾಕಿದ್ದೇವೆ. ನಾನು ಕಳೆದ ಸಲ ಇವರು ಹೇಳಿದ್ದಕ್ಕೆ ನಾನು ಮಾರ್ಚ್ ಏಪ್ರಿಲ್ ಮೇ ಪ್ರತಿ ತಿಂಗಳು ಈ ಬೋರ್ಡೇ ಕೊಟ್ಟಂತ ಕೊಡ್ಬೋದು, ಏನು ತೊಂದರೆ. ಅದು 1 kg ಬೈಬ್ರಿಕ್ಗೆ 3 kg ಸುಣ್ಣ ಹಾಕಿ, ನಿಜವಾಗಿ ಸುಣ್ಣ ಸಂಪ ಅಥವಾ ಸುಣ್ಣ ಹೀಟ ಯಾವುದು? ನಾನು ನಿಮ್ಮ ಹತ್ರ ಅಭಿಪ್ರಾಯ ಇದೆ. ಸುಣ್ಣ ಆಲ್ಕಲೈನ್, ಸುಣ್ಣ ಹೀಟ್ ಅಲ್ಲ. ಆಲ್ಕಲೈನ್ ಸುಣ್ಣ ಹೀಟ್ ಅಲ್ಲ. ಅಲ್ಲಿ ನಮ್ಮಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಎಸಿಡಿಕ್ ಆಗಬಾರ್ದು. ನೀವು ಎಂತ ಸ್ಪ್ರೇಯು ಎಸಿಡಿಕ್ ಅಂತ ನಿಂಬೆ ಹುಳಿ ಎಸಿಡಿಕ್. ನಿಮ್ಗೆ ಎಸಿಡಿಕ್ ಆದ ಕೂಡ ಬೀಳ್ತದೆ ಬರ್ನ್ ಆಗಿ. ಈಗ ಮೈತುತ್ತು ಎಸಿಡಿಕ್ 3 pH 4 pH. ಅದನ್ನು ಬೇಸಿಕ್ ಮಾಡ್ಲಿಕ್ಕೆ ನಾವು ಸುಣ್ಣ ಹಾಕುದು. ನ್ಯೂಟ್ರಲ್ ಟು ಬೇಸಿಕ್ ಮಾಡಿ. ಬೇಸಿಕ್ ಮಾಡಿದ್ರೆ ಏನಾಗಲ್ಲ, ಜಾಸ್ತಿ ಆದ್ರೆ ಏನಾಗಲ್ಲ. ನಿಮಗೆ ಎಸಿಡಿಕ್ ಆದ ಕೂಡಲೇ ಬೇಸಿಕ್ ತುಂಬಾ 14 ಹೋದ್ರೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಎಸಿಡಿಕ್ ನ ಸಮಸ್ಯೆ ಆಗ್ತದೆ. ಎಸಿಡಿಕ್ ಆದ್ರೆ ಬೀಳ್ತದೆ, ಎಲ್ಲ ಬೀಳ್ತದೆ, ಎಲ್ಲ ಮತ್ತೊಂದು ಗಮ್ಮತ್ತೆ ಅಪ್ಸಾ 80 ಅಂತ ಹೇಳಿ ಮಾಮಿಯವ್ರದ್ದು ಅಪ್ಸಾ 80 ಅದು 200 ಲೀಟರ್ಗೆ 200 ಲೀಟರ್ ನೀರಿಗೆ 200 ml ಅದನ್ನ ಹಾಕ್ತಾರೆ. ಒಳ್ಳೆ ಕೆಲಸ ಮಾಡ್ತಾರೆ, ಏನ್ ತೊಂದರೆ ಇಲ್ಲ. ಅದೇ ಮೇಲ್ ಫ್ಲವರ್ ಕೆಲವೊಮ್ಮೆ ಆ ಸ್ಪ್ರೇ ಕೊಟ್ಟ ದಿವಸ ಪಾಲಿನೇಷನ್ ಆಗುದಿಲ್ಲ, ಮತ್ತೆ ನೆಕ್ಸ್ಟ್ ಡೇಗೆ ಆಗ್ತದೆ, ಅಂಟುತ್ತದೆ. ನೀವು ಹೇಳಿದಂತ ಈ ಮದ್ದುಗಳನ್ನು ಬಿಟ್ಟದ್ದು 3-4 ಫೋಟೋಗಳಿವೆ. ಅವ್ರದ್ದು ಬಿದ್ದಿದೆ, ಅಲ್ಲಿ ಬಿದ್ದಿದೆ, ನಮ್ದು ಬಿದ್ದಿಲ್ಲ. ಅಲ್ಲ ಇವರು ಹೇಳಿದಾಗ ಹೇಳಿದ್ದೆ, ಅನುಭವ ಗೊತ್ತಿಲ್ಲ. ಪೂರ್ತಿ ಕಂಟ್ರೋಲ್ ಆಗುದಿಲ್ಲ, ನಾನು ಮಾಡಿದ್ದನ್ನು ಹೇಳಿ ಸ್ವಲ್ಪ ಕಂಟ್ರೋಲ್ ಆಗ್ತದೆ. ಹಳ್ಳಿ ಬೀಳೋದಕ್ಕೆ ಅದು ಮೈಕ್ರೋ ನ್ಯೂಟ್ರಿಯೆಂಟ್ ಕೊರತೆಯಿಂದ ಬೀಳ್ತದೆ ಅಂತ ಹೇಳಿ ಒಂದು ಕೆಲವರೆಲ್ಲ ಫರ್ಟಿಲೈಸರ್ ಅನ್ನೆಲ್ಲ ಸೇಲ್ ಮಾಡ್ತಾರೆ. ನೀವು ಇವಾಗ ಕೊರತೆ ಇದ್ರೆ ಹೇಗೆಂದ್ರೆ ಅಲ್ಲಲ್ಲ, ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆ ಅಂದ್ರೆ ಜಿಂಕ್ ಬಾರ್ ನೀವೀಗ ಸೂಪಲ್ಲ ಕೊಡ್ತೀವಿ 10-26 ಒಳ್ಳೆ ರಿಸಲ್ಟ್ ಬರ್ತದೆ ಕೊಡ್ತೀವಿ. ಫಾಸ್ಫರಸ್ ಬೇಕು. ಈಗ ಫಾಸ್ಫರಸ್ ಎಂತ ಆಗ್ತದೆ, ನಮ್ಮ ಮಣ್ಣಲ್ಲಿ ಜಾಸ್ತಿ ಇದ್ರೆ ಸಿಗುದಿಲ್ಲ ಗಿಡಗಳಿಗೆ. ಫಿಕ್ಸ್ ಆಗಿರ್ತದೆ, ಕ್ಯಾಲ್ಸಿಯಂ ಫಾಸ್ಫೇಟ್ ಆಗಿರ್ತದೆ. ಅದನ್ನು ರಿಲೀಸ್ ಮಾಡಿ ಬ್ಯಾಕ್ಟೀರಿಯಾ ರಿಲೀಸ್ ಮಾಡಿ ಕೊಡ್ಬೇಕು. ನಿಮ್ಮ ಎನ್ವೈರನ್ಮೆಂಟ್ ಹಾಗೆ ಇಲ್ಲದ್ರೆ ರಿಲೀಸ್ ಮಾಡಿ ಕೊಡಿಲ್ಲ. ಅದಕ್ಕೆ ನೀವು ಸೂಪಲ್ ಹಾಕ್ತೀರಿ, ರಿಸಲ್ಟ್ ಬರ್ತದೆ ಅಂತ ಸೂಪಲ್ 10-26 ಒಳ್ಳೆ ರಿಸಲ್ಟ್ ಬರ್ತದೆ, ಸೂಪಲ್ ಹಾಕ್ತೀರಿ. ಅವಾಗ ಏನಾಗ್ತದೆ, ನೀವು 1 ವರ್ಷ ಒಳ್ಳೆ ರಿಸಲ್ಟ್ ಬರ್ತದೆ. ನೀವು ಕಂಟಿನ್ಯೂಸ್ ಹಾಕಿ ಆಗುವಾಗ ನೀವು ಫಾಸ್ಫರಸ್ ಎಲ್ಲ ಬಿಟ್ಟು ಆಗ್ತದೆ, ಜಿಂಕಿನ ಕೊರತೆ, ಜಿಂಕ್ ಬೋರಾನ್ ಕೊರತೆ ಆಗ್ತದೆ. ಆಗ ಜಿಂಕ್ ಅನ್ನು ನೀವು ಸ್ಪ್ರೇ ಕೊಡ್ಬೇಕಾಗ್ತದೆ. ಬುಡಕ್ಕೆ ಹಾಕಿದಾಗಲ್ಲ, ಫಾಸ್ಫರಸ್ ಜಾಸ್ತಿ ಆಗ್ತದೆ. ಫಾಸ್ಫರಸ್ ರೈಟ್ ಡೋಸ್ ಅಲ್ಲಿ ಇದ್ರೆ ನಿಮಗೆ ಬುಡಕ್ಕೆ ಕೊಟ್ಟರು ವರ್ಕ್ ಆಗ್ತದೆ. ಮತ್ತೆ ಬುಡಕ್ಕೆ ಕೊಟ್ಟರು ವರ್ಕ್ ಆಗಲ್ಲ, ನಿಮ್ಮ ಕಾಸ್ಟ್ ಜಾಸ್ತಿ ಸ್ಪ್ರೇ ಕೊಡ್ತೇವೆ. ಮತ್ತು ವರ್ಕ್ ಆಗದಿದ್ರೆ ನೀವು ಈ EDT ಸೊಲ್ಯೂಷನ್ ಮಾಡಬೇಕಾಗುತ್ತೆ. ಅಂದ್ರೆ ಆ ಫಾಸ್ಫರಸ್ ಜಾಸ್ತಿ ಆದ ಕಾರಣ ಇನ್ನೊಂದು ಫಾರ್ಮ್ ಅಲ್ಲಿ ಜಿಂಕ್ ಅನ್ನು ಕೊಡಬೇಕಾಗುತ್ತೆ. ಸೊ ಹಾಗೆ ನೀವು ಆ ಮಿಸ್ಟೇಕ್ ಇಂದ ಆಗುದು ಅದು. ಹಾಗೆ ಯಾವುದು ನಿಮಗೆ ಅದು ಕೊರತೆ ಅಂದ್ರೆ ನಿಮಗೆ ಫಾಸ್ಫರಸ್ ರೈಟ್ ಡೋಸ್ ಅಲ್ಲಿ ಇದ್ರೆ ನಿಮ್ಮ ಸಾಯಿಲ್ ಟೆಸ್ಟ್ ಅಲ್ಲಿ ನಿಮಗೆ ಬುಡಕ್ಕೆ ಹಾಕಿ ಸಾಕಾಗ್ತದೆ. ಮೆಗ್ನೀಷಿಯಂ ಕೊರತೆ ಬೀಳ್ತದೆ. ಈಗ ನಿಮಗೆ ಜಿಂಕ್ ಕೊರತೆ ಆದ್ರೆ, ಬೋರಾನ್ ಕೊರತೆ ಆದ್ರೆ ಬೀಳೋ ಸಾಧ್ಯತೆ ಇದೆ.